ಏನ್ ಮಾಡಿದೆ ಅಂತಂದ್ರ ಕಾರ್ಮಿಕರ ಕನಿಷ್ಠ ವೇತನವನ್ನ ಶೇಕಡ 60% ಹೆಚ್ಚಳ ಮಾಡಿದೆ ನೋಡ್ರಿ. ನಮ್ಮ ಕರ್ನಾಟಕದೊಳಗೆ ಇತ್ತೀಚೆಗೆ ಏನಂತಂದ್ರ ಈ ಕಾರ್ಮಿಕ ಇತ್ತೀಚೆಗೆ ಏನಂತಂದ್ರ ನಮ್ಮ ಕರ್ನಾಟಕದಲ್ಲಿ ಕಾರ್ಮಿಕರ ಒಂದು ಕನಿಷ್ಠ ವೇತನವನ್ನ ಶೇಕಡ 60% ಹೆಚ್ಚಳ ಮಾಡಿದೆ ನೋಡಿ ಸರ್. ಇದು ಈ ತರ ಹೆಚ್ಚಳ ಮಾಡಿದಂತ ಭಾರತದ ಮೊಟ್ಟ ಮೊದಲ ರಾಜ್ಯ ಬರ್ತಂತಂದ್ರ ಉತ್ತರ ಪ್ರದೇಶ ನೋಡ್ರಿ. ಅಂದ್ರೆ ಇತ್ತೀಚೆಗೆ ನಮ್ಮ ಕರ್ನಾಟಕ 3ನೇ ರಾಜ್ಯ ಅಂತಂದ್ರ ಉತ್ತರ ಪ್ರದೇಶ, ಸೆಕೆಂಡ್ ಹರಿಯಾಣ, 3ನೇ ಬಂತಂತಂದ್ರ ನಮ್ಮ ಕರ್ನಾಟಕ ನೋಡ್ರಿ. ಅಂದ್ರ ಕಾರ್ಮಿಕರ ವೇತನವನ್ನ ಶೇಕಡ 60% ಹೆಚ್ಚಳ ಮಾಡಿದಂತ ಮೊಟ್ಟ ಮೊದಲ ರಾಜ್ಯ ಸಂಖ್ಯೆ ಏನಂತಂದ್ರ ಉತ್ತರ ಪ್ರದೇಶ ಸರ್. ಸೆಕೆಂಡ್ ಬಂತಂತ ಹರಿಯಾಣ ಬರ್ತದ, ಥರ್ಡ್ ಬಂತಂತಂದ್ರ ಕರ್ನಾಟಕ ಬರ್ತದೆ ಸರ್. ಇದು ನೆಕ್ಸ್ಟ್ ಅಂತಂದ್ರ ಈ ಒಂದು ಸುಪ್ರೀಂ ಕೋರ್ಟ್ ಅಂದ್ರೆ ಯಾವ ಒಂದು ಪ್ರಕರಣ ಪ್ರಕಾರ ಕಾರ್ಮಿಕರ ವೇತನ ಹೆಚ್ಚು ಮಾಡುವ ಒಂದು ಕ್ವಶನ್ ಏನಂತಂದ್ರ 1991 ರೆಪ್ಟಿಕೋಸ್ ಬ್ರೆಡ್ ಪ್ರಕರಣ ನೋಡ್ರಿ. ಅಂದ್ರ ಈ ಒಂದು ಕಾರ್ಮಿಕರ ಏನೋ ಸಂಬಳ ಹೆಚ್ಚು ಮಾಡ್ತಾರಲ್ರಿ, ಅದನ್ನ ಯಾವ ಒಂದು ಪ್ರಕರಣದಲ್ಲಿ ಎಷ್ಟು ಮಾಡಬಹುದು ಅಂತ ಹೇಳುತ್ತಂತಂದ್ರ 1991 ರೆಪ್ಟಿಕೋಸ್ ಬ್ರೆಡ್ ಪ್ರಕರಣ ಅಂತ ಬರ್ತ ನೋಡ್ರಿ. 1991 ಬ್ರೆಡ್ ಕ್ರೋಸ್ ಪ್ರಕರಣ ಅಂತ ಬರ್ತ ನೋಡ್ರಿ. ಇದು ಕಾರ್ಮಿಕರ ವೇತನ ಒಟ್ಟು 31,114 ರೂಪಾಯಿ ಹೆಚ್ಚು ಮಾಡಿದ್ ನೋಡ್ರಿ ಕರ್ನಾಟಕದಲ್ಲಿ. ನೆಕ್ಸ್ಟ್ ನೋಡೋದು ಇತ್ತೀಚೆಗೆ ಸುದ್ದಿಯಲ್ಲಿ ಇರ್ತಕ್ಕಂಥ ಭೀಮಗಡ ವನ್ಯಜೀವಿ ಅಭಯಾರಣ್ಯ. ಇತ್ತೀಚೆಗೆ ಸುದ್ದಿಯಲ್ಲಿ ಇರ್ತಕ್ಕಂಥ ಭೀಮಗಡ ವನ್ಯಜೀವಿ ಅಭಯಾರಣ್ಯ ಬರ್ತದೆ ಬೆಳಗಾವಿ ಸರ್. ಭೀಮಗಡ ವನ್ಯಜೀವಿ ಅಭಯಾರಣ್ಯ ಅಂತಂದ್ರೆ ಬೆಳಗಾವಿ ಬರ್ತದೆ ಸರ್. ಇದು ಇತ್ತೀಚಿನ ಕರ್ನಾಟಕ ಸರ್ಕಾರವು ಈ ಪರಿಸರ ಸೂಕ್ಷ್ಮ ವಲಯದ ಸುತ್ತಮುತ್ತಲಿನ ಅಭಿವೃದ್ಧಿ ಚಟುವಟಿಕೆಗೊಳಿಸಲು ಒಂದು ಹೊಸ ನಿಯಮಗಳನ್ನು ಗುರುತಿಸ್ತಾರೆ. ಅದಕ್ಕೆ ಸುದ್ದಿ ಆಗೈತಿ. ಯಾವ್ದಂತಂದ್ರ ಭೀಮಗಡ ವನ್ಯಜೀವಿ ಅಭಯಾರಣ್ಯ ನೋಡ್ಸರ್. ಯಾವ ಒಂದು ತಾಲೂಕು ಬರ್ತಂತಂದ್ರ ಖಾನಾಪುರ ತಾಲೂಕು ನೋಡ್ರಿ. ಬೆಳಗಾವಿಯ ಖಾನಾಪುರ ತಾಲೂಕು ನೋಡ್ಸರ್. ಈ ಭೀಮಗಡ ವನ್ಯಜೀವಿ ಅಭಯಾರಣ್ಯದಲ್ಲಿ ಹರಿತಕ್ಕಂತ ನದಿ ಯಾವ್ದು ಬರ್ತಂತಂದ್ರ ಮಹಾದಾಯಿ ನದಿ ಅಂತ. ಯಾವ ನದಿ ಬರ್ತಂತಂದ್ರ ಮಹಾದಾಯಿ. ಇಲ್ಲಿ ಮಹಾದಾಯಿ ನದಿ 2 ಉಪನದಿ ಬರ್ತವೆ ಸರ್. ಯಾವ ಬರ್ತಾರೆ? ಕಳಸ ಮತ್ತು ಬಂಡೂರಿ. ಯಾವ ನದಿ ಉಪನದಿ ಅಂತಂದ್ರ ಮಹಾದಾಯಿ ನದಿ ಉಪನದಿ ಸರ್. ಈ ಮಹಾದಾಯಿ ನದಿ ಸಂಬಂಧಪಟ್ಟಂತೆ ಒಂದು ಯಾವ್ದು ಸರ್ ಒಂದು ತೀರ್ಪು ಯಾವ ಪ್ರಕರಣ ಬರ್ತದೆ? ಯಾವ್ದು ಆಯೋಗ JM ಪಾಂಚಾಲ ಅಲ್ರಿ. JM ಪಾಂಚಾಲ ಆಯೋಗ. ಇದು ಎದಕ್ಕೆ ಸಂಬಂಧಪಟ್ಟಂತಂದ್ರ ಮಹಾದಾಯಿ ನದಿ ಸಂಬಂಧಪಟ್ಟಂತ ಒಂದು ಆಯೋಗ ಬರ್ತದೆ ಸರ್. ಇದು ನೇತ್ರಾವತಿ ನದಿಗೆ ಸಂಬಂಧಪಟ್ಟಂತ ಒಂದು ಆಯೋಗ ಬರ್ತ್ರಿ ಪರಮಶಿವಯ್ಯ. ನೇತ್ರಾವತಿಗೆ ಸಂಬಂಧಪಟ್ಟಂತ ಒಂದು ವರದಿ ಅಂತಂದ್ರ ಪರಮಶಿವಯ್ಯ ಬರ್ತದ್ರಿ. ಮಹಾದಾಯಿ ನದಿಗೆ ಸಂಬಂಧಪಟ್ಟ ಬರ್ತಂತಂದ್ರ JM ಪಾಂಚಾಲ ಆಯೋಗ ಬರ್ತದೆ ಸರ್. ಇದು ನೆಕ್ಸ್ಟ್ ಈಗ ಭೀಮಗಡ ವನ್ಯ ಅಭಯಾರಣ್ಯ ಅಂತ ಏನಿಲ್ಲ ಸರ್. ಅಲ್ಲಿ ಒಂದು ಏನಂತಂದ್ರ ಒಂದು ಅತ್ಯಂತ ಅಪರೂಪದ ಮತ್ತು ಅಳಿನಂತ ಒಂದು ಜೀವ ಕಂಡು ಬರ್ತಂತಂದ್ರ ರೌಟನ್ಸ್ ಪ್ರೀಟೇಲ್ಡ್ ಬ್ಯಾಟ್ ಅಂತ ನೋಡ್ರಿ. ಒಂದು ಬಾವಲಿ ತರ ಅದು. ಅಂದ್ರೆ ಈ ಭೀಮಗಡ ವನ್ಯಜೀವಿಯಲ್ಲಿ ಅಂತಂದ್ರ ಜಗತ್ತಿನಲ್ಲಿ ಅತ್ಯಂತ ಅಪರೂಪವಾದಂತ ರೌಟನ್ಸ್ ಪ್ರೀಟೇಲ್ಡ್ ಬ್ಯಾಟ್ ಎಂಬ ವಿಶಿಷ್ಟ ಜಾತಿ ಮಾಡ್ತಂತಂದ್ರ ಇವುಗಳ ಜೀವಿ ಕಂಡು ಬರ್ತದೆ ನೋಡಿ ಸರ್. ಇದು ಯಾರ್ದಾಗ್ತಿಲ್ರಿ ಭೀಮಗಡ ವನ್ಯಜೀವಿ ಅಭಯಾರಣ್ಯ ನೋಡಿ ಸರ್. ಇದು ಇತ್ತೀಚೆಗೆ ಭಾರತದಲ್ಲಿ UCC ಅಳವಡಿಸಿ ಕೊಡ್ತಕ್ಕಂತ 3ನೇ ರಾಜ್ಯ ಅಸ್ಸಾಂ ನೋಡಿ ಸರ್. ಈಶಾನ್ಯದು ಮೊದಲ ರಾಜ್ಯ ಅಲ್ರಿ. ಈಶಾನ್ಯ ಮೊದಲ ರಾಜ್ಯ ಮತ್ತು ಭಾರತದ 3ನೇ ರಾಜ್ಯ ಬರ್ತಂತಂದ್ರ ಅಸ್ಸಾಂ ನೋಡಿ ಸರ್. ಇದು UCC ಅಂದ್ರೆ ಏನದು? ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಬರ್ತ ನೋಡಿ ಸರ್. ಈ UCC ಅನ್ನ ಜಾರಿ ಮಾಡಿದಂತ ಮೊಟ್ಟ ಮೊದಲ ರಾಜ್ಯ ಬರ್ತಂತಂದ್ರ ಸ್ವತಂತ್ರ ಪೂರ್ವ ಬಂತಂತಂದ್ರ ಗೋವಾ ಬರ್ತಾರೆ. ಯಾವ ವರ್ಷ ಜಾರಿ ಮಾಡ್ತಾರೆ? ಗೋವಾ 1867ರಲ್ಲಿ ಜಾರಿ ಮಾಡ್ತಾರೆ. 1867ರಲ್ಲಿ ಗೋವಾ ಜಾರಿ ಮಾಡ್ತದೆ. ನಂತರ ಯಾವ ಒಂದು ರಾಜ್ಯ ಅಂತಂದ್ರ ಉತ್ತರಾಖಂಡ. ಈ ಉತ್ತರಾಖಂಡ ಯಾವ ಒಂದು ಸಮಿತಿ ಮೂಲಕ ಮಾಡ್ತಂತಂದ್ರ ರಂಜನ್ ಪ್ರಕಾಶ್ ದೇಸಾಯಿ ಕಮಿಟಿ. ಈ ರಂಜನ್ ಪ್ರಕಾಶ್ ದೇಸಾಯಿ ಕಮಿಟಿ ಮತ್ತೊಂದು ದೇಶ ಜಮ್ಮು ಕಾಶ್ಮೀರದಲ್ಲಿ ಡಿಲಿಮಿಟೇಷನ್ ಮಾಡ್ತಾರಲ್ರಿ. ಜಮ್ಮು ಕಾಶ್ಮೀರದಲ್ಲಿ ಮಾಡಿದಂತ ಡಿಲಿಮಿಟ್ಗೆ ಸಂಬಂಧಪಟ್ಟಂತ ಕಮಿಟಿ ಅಂತಂದ್ರ ರಂಜನ್ ಪ್ರಕಾಶ್ ದೇಸಾಯಿ ಕಮಿಟಿ ನೋಡ್ಸರ್. ಇದು ನಮ್ಮ ಭಾರತದಲ್ಲಿ 4ನೇ ಡಿಲಿಮಿಟೇಷನ್ ಸಂಬಂಧಪಟ್ಟಂತ ಒಂದು ಆಯೋಗ ಅಧ್ಯಕ್ಷ ರೀ ಕುಲ್ದೀಪ್ ಸಿಂಗ್. ಭಾರತದಲ್ಲಿ 2002 ಮಾಡ್ತಾರನ್ರಿ. 2002 ನಿಂತ 4ನೇ ಬಾರಿಗೆ ಡಿಲಿಮಿಟೇಷನ್ ಮಾಡ್ತಾರಲ್ಲ, ಆ ಸಂಬಂಧಪಟ್ಟಂತ ಆಯೋಗದ ಅಧ್ಯಕ್ಷ ಯಾರು ಬರ್ತಾರ ಅಂತಂದ್ರ ಕುಲ್ದೀಪ್ ಸಿಂಗ್ ಸರ್. ಫಸ್ಟ್ 1952 ಚಂದ್ರಶೇಖರ್ ಅಯ್ಯರ್ ಬರ್ತಾರೆ 1952. ಆಮೇಲೆ 1963 ಯಾರು ಬರ್ತಾರ ಅಂತಂದ್ರ ಯಾರು ಬರಲ್ಲ ಸರ್. ಇಲ್ಲಿ ನೆಕ್ಸ್ಟ್ 1973 ಯಾರು ಬರ್ತಾರ ಅಂತಂದ್ರ LG ಕಪೂರ್ ಸರ್. JL ಕಪೂರ್ ಯಾರು ಅಂತಂದ್ರ JL ಕಪೂರ್ ಕಂಡು ಬರ್ತಾರೆ. ನೆಕ್ಸ್ಟ್ ಪ್ರಸ್ತುತ ಯಾರು ಬರ್ತಾರ ಅಂತ 4ನೇ ಯಾರು ಅಂತ ಕುಲ್ದೀಪ್ ಸಿಂಗ್. ಜಮ್ಮು ಕಾಶ್ಮೀರ ಯಾರು ಅಂತ ರಂಜನ್ ಪ್ರಕಾಶ್ ದೇಸಾಯಿ ಬರ್ತಾರೆ ಸರ್. ಇದು 2ನೇ ರಾಜ್ಯ ಯಾವ್ದ್ರಿ ಭಾರತದ? ಗುಜರಾತ್ ಸರ್. 3ನೇ ರಾಜ್ಯ ಬರ್ತಂತಂದ್ರ ಅಸ್ಸಾಂ ಬರ್ತಾರೆ ಸರ್. UCC ಬಗ್ಗೆ ಹೇಳ್ತಕ್ಕಂಥ DPSP ವಿಧಿ ಯಾವ್ದ್ರಿ? 44ನೇ ವಿಧಿ ನೋಡಿ ಸರ್. ಇದು ನೆಕ್ಸ್ಟ್ ಇತ್ತೀಚೆಗೆ ಸುದ್ದಿಯಲ್ಲಿ ಇರ್ತಕ್ಕಂಥ ಅಬ್ರಾಮ್ ಒಪ್ಪಂದ ಅಂತ. ಅಬ್ರಾಮ್ ಒಪ್ಪಂದ. ಈ ಅಬ್ರಾಮ್ ಒಪ್ಪಂದ ಎದಕ್ಕೆ ಸಂಬಂಧಪಡ್ತಂತಂದ್ರ ಆಲ್ಮೋಸ್ಟ್ ಅಂತಂದ್ರೆ ಮುಸ್ಲಿಂ ರಾಷ್ಟ್ರಕ್ಕೆ ಬರ್ತಾರೆ ಸರ್. ಈ ಮುಸ್ಲಿಂ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತ ಒಂದು ಒಪ್ಪಂದ ಇದು. ಅಂದ್ರ ತಮ್ಮದು ಏನೇ ದ್ವೇಷ ಇರ್ಲಕ್ಕ ಆ ದ್ವೇಷವನ್ನ ಬಿಟ್ಟಿಗೆ ಏನ್ ಮಾಡ್ತಂತಂದ್ರ ನಾವು ಆರಾಮಾಗಿ ಇನ್ಮೇಲೆ ಅಂತಂದ್ರೆ ಒಂದು ರಾಜ್ಯ ತಾಂತ್ರಿಕವಾಗಿ ಬದುಕಬೇಕಂತ ಒಂದು ಉದ್ದೇಶದಿಂದ
ಯಾವೊಂದು ಒಪ್ಪಂದ ಸಂಬಂಧಪಟ್ಟಂತಂದ್ರ ಅಬ್ರಾಮ್ ಒಪ್ಪಂದ. ಈ ಏನೇ ಒಂದು ಮುಸ್ಲಿಂ ರಾಷ್ಟ್ರಗಳು ಒಪ್ಪಂದ ಮಾಡಿಕೊಂಡ್ರೆ ನಾವು ಮಧ್ಯಸ್ಥಿಕೆ ಯಾವ ದೇಶ ಬರ್ತಂತಂದ್ರ ಅಮೆರಿಕ ನೋಡ್ರಿ. ಈ ಅಬ್ರಾಮ್ ಒಪ್ಪಂದ ಸಂಬಂಧಪಟ್ಟಂತೆ ಯಾವ ರಾಷ್ಟ್ರ ಬರ್ತದ ಅಂತಂದ್ರ ಇಸ್ರೇಲ್ ಬರ್ತದ, UAE ಬರ್ತದ, ಬಹರೇನು, ಕೊಸೋವೋ, ಕಜಕಿಸ್ತಾನ, ಮೊರಕ್ಕೋ, ಸುಡಾನ್, ಒಟ್ಟೆ ಅಂತ 8 ರಾಷ್ಟ್ರ ಬರ್ತದೆ ಸರ್. ಇಸ್ರೇಲ್, UAE, ಬಹರೇನು, ಕೊಸೋವೋ, ನೆಕ್ಸ್ಟ್ ಕಜಕಿಸ್ತಾನ, ಮೊರಕ್ಕೋ, ಸುಡಾನ್ ಇವೆಲ್ಲ ಏನ್ ಬರ್ತವೆ ಅಂತಂದ್ರ ಇಷ್ಟು ಏನು ಮುಸ್ಲಿಂ ರಾಷ್ಟ್ರ ಕಂಡು ಬರ್ತವಲ್ರಿ. ಇವ್ ಸಂಬಂಧಪಟ್ಟಂತ ಒಂದು ರಾಜತಾಂತ್ರಿಕ ವ್ಯವಸ್ಥೆ ಸಂಬಂಧಪಟ್ಟಂತ ಒಪ್ಪಂದ ಯಾವ್ದಂತಂದ್ರ ಅಬ್ರಾಮ್ ಒಪ್ಪಂದ. ಇಲ್ಲಿ ಮಧ್ಯಸ್ಥಿಕೆ ಯಾವ್ದು ಬರ್ತಂತ ಅಮೆರಿಕ ಬರ್ತನ ಸರ್. ಇಲ್ಲಿ ಅಬ್ರಾಮ್ ಅಂತ ಒಂದು ವ್ಯಕ್ತಿ ಹೆಸರು ಏನ್ ಇಲ್ಲಿ ಅಬ್ರಾಮ್ ಅಂತಂದ್ರ ಇವ್ ಏನ್ ಕರಿತಾರೆ ಅಂತಂದ್ರ ಅಬ್ರಾಮನ ಅನೇಕ ರಾಷ್ಟ್ರಗಳ ಪಿತಾಮ ಅಂತ ನೋಡ್ರಿ. ಅಂದ್ರೆ ಇವ್ನು ಈಗ ಒಂದು ಬಿಲ್ ಇರ್ತದ್ರಿ, ಹೆಂಗ್ ನಮ್ಮ ಭಾರತ ಚೊಳ್ಳು ಪಿತಾಮ ಮಾತಾಡ್ತಿರ್ತವಲ್ಲ, ಅನೇಕ ರಾಷ್ಟ್ರಗಳ ಪಿತಾಮ ಅಂತ ಯಾರು ಕರಿತಾರೆ ಅಂತಂದ್ರ ಅಬ್ರಾಮ್ ಅಂತ ನೋಡ್ರಿ. ಅನೇಕ ರಾಷ್ಟ್ರಗಳ ಪಿತಾಮ ಅಂತ ಅಬ್ರಾಮ್ ಕರಿತಾರೆ. ಯಾಕೆ ಕರಿತಾರೆ ಅಂತಂದ್ರೆ ಇವನ್ನ ಯಹೂದಿ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಇಸ್ಲಾಂ ಧರ್ಮ ಇವು 3 ಧರ್ಮ ಸಂಬಂಧಪಟ್ಟಂತೆ ಹೋರಾಟ ಮಾಡ್ತಾರಂದ್ರೆ ಅವ್ರು. ಅದಕ್ಕೆ ಅವ್ರನ್ನ ಏನ್ ಕರಿತಾರೆ ಅಂತಂದ್ರ ಅನೇಕ ರಾಷ್ಟ್ರಗಳ ಪಿತಾಮ ಅಂತ ಯಾರನ್ನ ಕರಿತಾರೆ ಅಂತಂದ್ರ ಯಾರು ಅಬ್ರಾಮ್ ನೋಡ್ಸೋದು. ಅರ್ಥ ಆಯ್ತಲ್ರಿ? ಇತ್ತೀಚೆಗೆ ಸುದ್ದಿಯಲ್ಲಿ ಇರ್ತಕ್ಕಂಥ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಅಂತಾರಾಷ್ಟ್ರೀಯ ಯೋಗ ದಿನ ಯಾವ ಮಾಡ್ತಾರೆ? ಯೋಗ ದಿನಾಚರಣೆ ಜೂನ್ 21 ಸರ್. ಮೊದಲ ಬಾರಿ ಯಾವ ವರ್ಷ ಆಚರಣೆ ಮಾಡಿದ್ರಿ? 2015 ಜೂನ್ 21 ಸರ್. 2014 ಘೋಷಣೆ ಮಾಡ್ತಾರ. 2015 ಜೂನ್ 21 ದೆಹಲಿಗಲ್ರಿ ಫಸ್ಟ್ ಮಾಡಿದ್ದು ದೆಹಲಿ ಮಾಡ್ತಾರೆ. 2015 ಜೂನ್ 21 ಏನ್ ಮಾಡ್ತಾರೆ ಅಂತಂದ್ರ ದೆಹಲಿ ಮಾಡ್ತಾರೆ ಸರ್. ಫಸ್ಟ್ ಏನಂತಂದ್ರ ಯೋಗ ದಿನ. ಹಾಗಾದ್ರೆ ವಿಶ್ವ ಜ್ಞಾನ ದಿನ ಅಂತ ಮಾಡ್ತಾರೆ ಡಿಸೆಂಬರ್ 21 ಸರ್. ವಿಶ್ವ ಜ್ಞಾನ ದಿನ ಅಂತಂದ್ರ ಡಿಸೆಂಬರ್ 21 ಮಾಡ್ಕೊಂಡು ಸರ್. ಇದು ನೆಕ್ಸ್ಟ್ ಅಂತಂದ್ರ ಹಾಗಾದ್ರೆ ಈ ಲೋಕಪಾಲ ದಿನ ಇತ್ತೀಚೆಗೆ ಘೋಷಣೆ ಮಾಡಿದ್ರೆ ಯಾವ ಲೋಕಪಾಲ ದಿನ? ಜನವರಿ 16 ಸರ್. ಲೋಕಪಾಲ ದಿನ ಮಾಡ್ಕೊಂಡು ಸರ್. ಇದು ಬಿರ್ಸಾ ಮುಂಡಾ ದಿನ ಅಂತ ಮಾಡ್ತಾರ ನವೆಂಬರ್ 15 ಮಾಡ್ತಾರೆ ಸರ್. ನಮ್ಮ ಕರ್ನಾಟಕ ಸರ್ಕಾರ ಒಂದು ದಿನಾಂಕ ಘೋಷಣೆ ಮಾಡ್ತೀವಿ, ರಾಜ್ಯ ಸರ್ಕಾರಿ ಮಹಿಳಾ ನೌಕರಿ ಮಾಡಿತ್ರಿ ಸೆಪ್ಟೆಂಬರ್ 13 ನೋಡ್ರಿ. ರಾಜ್ಯ ಸರ್ಕಾರಿ ಮಹಿಳಾ ನೌಕರಿ ದಿನ ಅಂತ ನಮ್ಮ ರಾಜ್ಯ ಸರ್ಕಾರ ಇತ್ತೀಚೆಗೆ ಯಾವ ಒಂದು ಘೋಷಣೆ ಮಾಡಿತ್ತು ಅಂತಂದ್ರ ಸೆಪ್ಟೆಂಬರ್ 13 ಮಾಡ್ಕೊಂಡು ಸರ್. ವಿಶ್ವ ಹೃದಯ ದಿನ ಅಂತ ಮಾಡ್ತೀವಿ ನಾವು ಸೆಪ್ಟೆಂಬರ್ 29 ರೀ. ವಿಶ್ವ ಹೃದಯ ದಿನ ಮಾಡ್ಕೊಂಡು ಸರ್. ಇದು ಇಲ್ಲಿ ಈ ಸಲ ಒಂದು ವಿಶ್ವ ಏನಂತಂದ್ರೆ ಯೋಗ ದಿನವನ್ನ ಎಲ್ಲಿ ಆಚರಣೆ ಮಾಡ್ತಾರೆ? ಕಲ್ಕತ್ತಾ ನೋಡಿ ಸರ್. ಏನಂತಂದ್ರೆ 2000 ಅಂದ್ರೆ ಎಲ್ಲಿ ಮಧ್ಯಪ್ರದೇಶದಲ್ಲಿ ಘೋಷಣೆ ಮಾಡ್ತಾರೆ. ಈ ಸಲ ಏನಂತಂದ್ರ ಯೋಗ ಮಹೋತ್ಸವ ಕ್ವಶನ್ ಏನಂತಂದ್ರ ಮಧ್ಯಪ್ರದೇಶದ ಖುಜರಾಹೋ. ಇನ್ನೊಂದ್ಸಲ ನೋಡ್ರಿ 2026 ಯೋಗ ಮಹೋತ್ಸವ ಎಲ್ಲಿಯಾಗಿದೆ ಕ್ವಶನ್ ಏನಂತಂದ್ರ ಮಧ್ಯಪ್ರದೇಶದ ಖುಜರಾಹೋ. ಅದು ಯೋಗ ಮಹೋತ್ಸವ. ಅದು ನೆಕ್ಸ್ಟ್ ಅಂತಂದ್ರೆ ಈ ಪ್ರಸ್ತುತ 2026 ಅಂತಂದ್ರ ಯೋಗ ದಿನ ಆಚರಣೆಯಲ್ಲಿ ಅಂತಂದ್ರ ಪಶ್ಚಿಮ ಬಂಗಾಳದ ಕಲ್ಕತ್ತಾ ಬರ್ತ ನೋಡಿ. ಇತ್ತೀಚೆಗೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಯಾರು ನೇಮಕದಣ್ಣ? ಸುವೇಂದ್ರ ಅಧಿಕಾರಿ ಸರ್. ಅಸಲ ಅಂತ ಮೇನ್ ಇಂಪಾರ್ಟೆಂಟ್ ಮಾಡಕಂತಾರಲ್ಲಿ ಪಶ್ಚಿಮ ಬಂಗಾಳ ಪ್ರಸ್ತುತ ಮುಖ್ಯಮಂತ್ರಿ ಯಾರು ಬರ್ತಾರೆ ಅಂತಂದ್ರ ಸುವೇಂದ್ರ ಅಧಿಕಾರಿ ಬರ್ತ ನೋಡಿ. ಈ ಸಲ 2026 ಯೋಗ ದಿನ ದೈವವಾಕ್ಯ 2026 ಯೋಗ ದಿನ ದೈವವಾಕ್ಯ ಬರ್ತಾನೆ. ಅದು ಆರೋಗ್ಯಕರ ವಯಸ್ಸಾಗುವಿಕೆಗಾಗಿ ಯೋಗ ಅಂತ ನೋಡ್ರಿ. ಅಂದ್ರೆ ನಿಮ್ಗೆ ವಯಸ್ಸಾಗ್ತಿರ್ತಾವ ಯೋಗ ಮಾಡಾರ ನಮ್ಮಂತೂ ಕಾಣ್ತಿರ್ತಲ್ರಿ. ಎಲ್ಲ ವಯಸ್ಸದಂಗ ಕಾಣ್ತಿರ್ತೀವಿ ನಾವು. ನೀನ ಹೆಂಗ್ ಕಾಣ್ಕೊಂಡ್ರೆ ಏನ್ ಮಾಡ್ಕೊಂತಂದ್ರ ಯೋಗ ಮಾಡ್ಬೇಕು. ಆರೋಗ್ಯಕರ ವಯಸ್ಸಾಗುವಿಕೆಗಾಗಿ ಯೋಗ ತೋರ್ಸ್ರ. ಯೋಗ ಫಾರ್ ಹೆಲ್ತ್ ಏಜಿಂಗ್ ಅಂತ ಬರ್ತ ನೋಡ್ರಿ. ಏನ್ರಿ ನಡು ಗ್ಯಾಪ್ ಕೊಡ್ಬಾರ್ದು. ಒಂದಿನ ರನ್ನಿಂಗ್ ಹೋಗಿಸಿ ಒಂದ್ ವಾರ ಗಾಡ್ ಅಂತ ಹಂಗಲ್ಲ ಅದು. ನೆಕ್ಸ್ಟ್ ಈ ಸಲ 2026 ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ ಎಲ್ಲಿ ಇಡ್ತಾನ? ಗುಜರಾತ್ ಅಲ್ಲ ಸರ್. ಗುಜರಾತ್ನ ಅಹಮದಾಬಾದ್ ನೋಡ್ರಿ ಫಸ್ಟ್ ಮಾಡಕ್ ಕುಂತಾರ. ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ 2026 ಎಲ್ಲಿ ಹಾಕುಂತಂದ್ರ ಎಲ್ರಿ? ಗುಜರಾತ್ನ ಅಹಮದಾಬಾದ್ ಬರ್ತ ಸರ್. ಇದು ಆಯ್ತು ಮುಗೀತು. ಸರ್ ಇತ್ತೀಚೆಗೆ ಸಕ್ಷಮ ಅಂತ ಒಂದು ಅಭಿಯಾನ ಮಾಡ್ಯಾರ. ಸಕ್ಷಮ ಅಭಿಯಾನ ಯಾರು ಮಾಡ್ಯಾರ? ಅದನ್ನ ಇತ್ತೀಚೆಗೆ ಸಕ್ಷಮ್ ಅಭಿಯಾನ ಯಾರು ಪ್ರಾರಂಭ ಮಾಡಿ ಅಂತ ಕ್ವಶನ್ ಕೇಳ್ತಾನ. ನಬಾರ್ಡ್ ಕೊಡ್ತಾನ, RBI ಕೊಡ್ತಾನ, ಸೇವಿ ಕೊಡ್ತಾನ, ಬೇರೆ ಎಲ್ಲ ಕೊಡ್ತಾನ. ಏನಂತಂದ್ರ RBI ಅಂತ ನೋಡ್ರಿ. ಇತ್ತೀಚೆಗೆ ಸಕ್ಷಮ ಅಭಿಯಾನ ಇದು ಯಾವೊಂದು ಸಂಸ್ಥೆ ಮಾಡಿ ಅಂತಂದ್ರ RBI ಮಾಡಿ ನೋಡ್ರಿ ಸರ. ಈ ಸಕ್ಷಮ ಅಭಿಯಾನದ ಉದ್ದೇಶ ಏನ್ ಬರ್ತಂತಂದ್ರ ಇದು ವ್ಯವಸ್ಥಾಪಕ ಕಾರ್ಯಾಚರಣೆಗಳ ಸಾಮರ್ಥ್ಯಗಳನ್ನು ಹೆಚ್ಚಿಸುವುದು ಮತ್ತು ಅನುಸರಣೆಯ ಸಂಸ್ಕೃತಿಯನ್ನು ಹೆಚ್ಚಿಸುವುದು. ಅಂದ್ರ ನಗರ ಸಹಕಾರಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅಂತಂದ್ರೆ ಒಂದು ಮೈಲಿಗಲ್ಲು ಸಾಧಿಸೋದು ನೋಡ್ರಿ. ಈ ನಗರದಲ್ಲಿ ಕಂಡು ಬರ್ತಕ್ಕಂಥ ಸಹಕಾರಿ ಬ್ಯಾಂಕ್ ಕಂಡು ಬರ್ತದೆ. ಅದನ್ನ ಏನ್ ಮಾಡೋದಂತಂದ್ರೆ ಒಂದು ಕಾರ್ಯಾಚರಣೆ ಸಾಮರ್ಥ್ಯವನ್ನು ಹೆಚ್ಚಿಸುವ ಸಂಬಂಧಪಟ್ಟಂತ ಯಾವೊಂದು ಅಭಿಯಾನ ಅಂತಂದ್ರ ಸಕ್ಷಮ ಅಭಿಯಾನ ಯಾರು ಮಾಡ್ರಿ ಅಂತ RBI ಮಾಡಿ ನೋಡಿ ಸರ್. ಇದು ಇಲ್ಲಿ ಸಹಕಾರ ಸಂಘ ಅಂತ ಬರ್ತಾನ. DPS ಎಷ್ಟು ಇದೆ ಸಹಕಾರ ಸಂಘ ಬಗ್ಗೆ? 43B ಸರ್. ಎಷ್ಟು ಇದೆ ಅಂತಂದ್ರ 43B
ಬಿ ಹೇಳ ಸರ್. ನೆಕ್ಸ್ಟ್ ಎಷ್ಟನೇ ಭಾಗ ಹೇಳ್ತಂಗ ಕ್ವಶನ್ ಏನಂತಂದ್ರ 9 ಬಿ ಎಲ್ಲಿಂದ ವಿಧಿಕೇಶ ಏನಂತಂದ್ರ 204 ZH ಇಂದ 204 ZT ಸರ್. ನೆಕ್ಸ್ಟ್ ಮೂಲಭೂತ ಹಕ್ಕುಗಳಲ್ಲಿ ಯಾವ ಒಂದು ವಿಧಿ ಹೇಳ್ತದ್ರಿ 19/C 19/C ಹೇಳ್ತಾ ಸರ್. ಹಾಗಾದ್ರೆ ಪ್ರಪಂಚದ ಸಹಕಾರಿ ಚಳವಳಿಯ ಪಿತಾಮಹ ಯಾರು ಕರಿತೀವಿ ನಾವು? ರಾಬರ್ಟ್ ಓವನ್ ರೀ. ಪ್ರಪಂಚದ ಸಹಕಾರಿ ಚಳವಳಿ ಪಿತಾಮಹ ಯಾರು ಕರಿತೀವಿ ಅಂತಂದ್ರ ರಾಬರ್ಟ್ ಓವನ್. ಇವ್ರು 1844 ಇಂಗ್ಲೆಂಡ್ ಸಹಕಾರ ಸಂಘ ಸ್ಥಾಪನೆ ಮಾಡ್ತಾರೆ. 1844 ಭಾರತದ ಸಹಕಾರಿ ಚಳವಳಿ ಪಿತಾಮಹ ಯಾರು ಕರಿತೀವಿ ನಾವು? ಫೆಡ್ರಿಕ್ ನಿಕೋಲ್ಸನ್ ನೋಡ್ರಿ. ಭಾರತದ ಸಹಕಾರಿ ಚಳವಳಿ ಪಿತಾಮಹ ಅಂತ ಯಾರು ಕರಿತೀವಿ ಅಂತಂದ್ರ ಫೆಡ್ರಿಕ್ ನಿಕೋಲ್ಸನ್ ಕರಿತೀವಿ ನೋಡಿ ಸರ್. ಇದು ಹಾಗಾದ್ರೆ ಕರ್ನಾಟಕ ಸಹಕಾರಿ ಚಳವಳಿ ಪಿತಾಮಹ ಅಂತ ಯಾರು ಕರಿತೀವಿ ನಾವು? ಸಿದ್ದನಗೌಡ ರಾಮಗೌಡ ಪಾಟೀಲ್ ಸರ್. ಸಿದ್ದನಗೌಡ ರಾಮಗೌಡ ಪಾಟೀಲ್ ಕರಿತೀವಿ ನೋಡಿ ಸರ್. ಇದು ನೆಕ್ಸ್ಟ್ ಇಲ್ಲಿ ಸಹಕಾರ ಸಂಘಕ್ಕೆ ಸಂಬಂಧಪಟ್ಟಂತೆ ಮತ್ತೇನಂತಂದ್ರ 97ನೇ ತಿದ್ದುಪಡಿ 97 ತಿದ್ದುಪಡಿ ಯಾವ ವರ್ಷ ಆಗ್ತಾನ? 2011 ನೋಡಿ ಸರ್. ಇದು ಸಹಕಾರ ಸಂಘ ಸ್ಥಾಪನೆ ಬಗ್ಗೆ ಸಂಬಂಧಪಡ್ತ ನೋಡಿ ಸರ್. ಇದು ಇಲ್ಲಿ ಸಹಕಾರ ಸಂಘ ಸ್ಥಾಪನೆಗೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರದಿಂದ ಯಾವ ಒಂದು ಸಮಿತಿ ನೇಮಕ ಆತ್ರಿ? ಫಸ್ಟ್ ನೇಮಕ ಆಗಿದ್ದು ಟೋಟಲ್ 2 ಸಮಿತಿ ಬರ್ತಾವ. ಫಸ್ಟ್ 1914 ಮೆಕ್ಲಿಗನ್ ಕಮಿಟಿ ನೋಡ್ರಿ. ಸಹಕಾರ ಬಹಳ ಇಂಪಾರ್ಟೆಂಟ್ ಅದು. ಸಹಕಾರ ಸಂಘ ಸ್ಥಾಪನೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಮೊದಲೊಂದು ಕಮಿಟಿ ನೇಮಕ ಆಗ್ತದ. 1914 ಮೆಕ್ಲಿಗನ್ ಕಮಿಟಿ ಅಂತ ಬರ್ತಾ, ನಂತರ ವೈದ್ಯನಾಥ್ ಸಮಿತಿ ಅಂತ ಬರ್ತ ನೋಡ್ರಿ. ಇವ್ ಎರಡು ನೆನ್ಪಿಡ್ರಿ. ಒಂದು ಮೆಕ್ಲಿಗನ್ ಕಮಿಟಿ ಅಂತ ಬರ್ತಾ, ಇನ್ನೊಂದು ಬರ್ತಂತಂದ್ರ ವೈದ್ಯನಾಥ್ ಸಮಿತಿ ಅಂತ ಬರ್ತ ನೋಡಿ ಸರ್. ಇದು ಹಾಗಾದ್ರ ಏಷ್ಯಾದ ಮೊಟ್ಟ ಮೊದಲ ಸಹಕಾರ ಸಂಘ ಎಲ್ಲಿ ಸ್ಥಾಪನೆ ಆಗ್ತಾನ? ಗದಗಿನ ಕಣಿಗಿನಾಳ್ ಸರ್. ಇದು ಏಷ್ಯಾದಲ್ಲಿ ಮೊಟ್ಟ ಕ್ವಶನ್ ಏಕೆ ನೋಡ, ಏಷ್ಯಾದಲ್ಲಿ ಮೊದಲೇನ್, ಭಾರತದಲ್ಲಿ ಮೊದಲೇನ್, ಪ್ರಪಂಚದಲ್ಲಿ ಮೊದಲೇನ್, ಕರ್ನಾಟಕದಲ್ಲಿ ಮೊದಲು. ಇದು ಎಲ್ಲಿ ಮೊದಲು ಅಂತಂದ್ರ ಏಷ್ಯಾದ ಮೊದಲ ಸಹಕಾರ ಸಂಘ ಯಾವ್ದಂತಂದ್ರ ಗದಗಿ ಜಿಲ್ಲೆ ಕಣಿಗಿನಾಳ್ ಅಂತ ಬರ್ತ ನೋಡಿ ಸರ್. ಇದು ನೆಕ್ಸ್ಟ್ ಏನಂತಂದ್ರ ಇಲ್ಲಿ ಜಿಲ್ಲಾ ಸಹಕಾರ ಸಂಘ ಸ್ಥಾಪನೆ ಬಗ್ಗೆ ಯಾವ ನಿಧಿ ಹೇಳ್ತದ್ರಿ? ಜಿಲ್ಲಾ ಈ ಸಹಕಾರ ಸಂಘ ಸ್ಥಾಪನೆ ಬಗ್ಗೆ ಎಷ್ಟು ಇದೆ? ಸಹಕಾರ ಸಂಘ ಸ್ಥಾಪನೆ ಬಗ್ಗೆ ಹೆಂಗ್ ಪಂಚಾಯತ್ ಸ್ಥಾಪನೆ ಅಂತಂದ್ರ 203 A ಅಂತ ಗ್ರಾಮ ಸಭೆ, ಬಿ ರಚನೆ ಅಂತ ಬರ್ತಿರ್ತವ್ರಿ. ಆತರ ಏನಂತಂದ್ರ ಇಲ್ಲಿ ಸಹಕಾರ ಸಂಘ ಸ್ಥಾಪನೆ ಅಂತಂದ್ರ 203 ZI ನೋಡ್ರಿ. ಸಹಕಾರ ಸಂಘ ಸ್ಥಾಪನೆ ಬಗ್ಗೆ ಹೇಳ್ತಕ್ಕಂತ ವಿಧಿ ಯಾವ್ದಂತಂದ್ರ 243 ZI ಅಂತ ಬರ್ತ ನೋಡ್ರಿ. ಹಾಗಾದ್ರೆ ಸಹಕಾರಿ ಭೀಷ್ಮ ಅಂತ ಯಾರು ಕರಿತೀವಿ ನಾವು? KH ಪಟೇಲ್ ನೋಡ್ರಿ. KH ಪಾಟೀಲ್ ನೋಡ್ರಿ. ಸಹಕಾರಿ ಭೀಷ್ಮ ಅಂತ ಯಾರನ್ನ ಕರಿತೀವಿ ಅಂತ ಹೆಂಗ ಜಾನಪದ ಭೀಷ್ಮ ಅಂತ ಯಾರು ಕರಿತೀವ್ರಿ? ಗುರು ಚನ್ನಬಸಪ್ಪ. ಕರೆಕ್ಟ್ ಅಲ್ಲ? ಜಾನಪದ ಭೀಷ್ಮ ಅಂತ ಕರಿತೀವಿ ಅವ್ರನ್ನ. ಕರೆಕ್ಟ್ ಐತಿಲ್ರಿ? ಆತರ ಸಹಕಾರಿ ಭೀಷ್ಮ ಅಂತ ಯಾರನ್ನ ಕರಿತೀವಿ ಅಂತಂದ್ರ KH ಪಾಟೀಲ್ ನೋಡ್ರಿ. ಈ KH ಪಾಟೀಲ್ ಅವರನ್ನ ಸಹಕಾರಿ ಭೀಷ್ಮ ಅಂತ ಕರಿತೀವಿ ನೋಡ್ರಿ. ನಮ್ಮ ಭಾರತ ಒಳಗ ಸಹಕಾರಿ ಮ್ಯೂಸಿಯಂ ಐತ್ರಿ. ಸಹಕಾರ ಮ್ಯೂಸಿಯಂ ಕೇರಳದ ಕಾಜಿಕೊಡೆ ಸರ್. ಕರೆಕ್ಟ್ ಐತಲ್ರಿ? ಭಾರತದಲ್ಲಿ ಒಂದು ಸಹಕಾರಿ ವಿಶ್ವವಿದ್ಯಾಲಯದ ಮ್ಯೂಸಿಯಂ ಎಲ್ಲಿ ಐತಿ ಅಂತಂದ್ರ ಕೇರಳದ ಕೋಜಿಕೊಡೆಗೆ ಐತ್ರಿ. ನೆಕ್ಸ್ಟ್ ನಮ್ಮ ಭಾರತ ಒಳಗೆ ಐತಲ್ಲ ಸರ್. ಇದು ಇನ್ನೊಂದೇನಂತಂದ್ರ ಸಹಕಾರಿ ವಿಶ್ವವಿದ್ಯಾಲಯ ಎಲ್ಲಿ ಐತಿ ಅಂತಂದ್ರ ಗುಜರಾತ್ ನೋಡ್ರಿ. ಸಹಕಾರಿ ವಿಶ್ವವಿದ್ಯಾಲಯ ಕ್ವಶನ್ ಏನಂತಂದ್ರ ಗುಜರಾತ್. ಸಹಕಾರಿ ಮ್ಯೂಸಿಯಂ ಕ್ವಶನ್ ಏನಂತಂದ್ರ ಕೇರಳದ ಕೋಜಿಕೊಡೆ ಬರ್ತದೆ ಸರ್. ಇದು ಹಾಗಾದ್ರ ನಮ್ಮ ಭಾರತ ಒಳಗೆ ಐತಲ್ಲ ಸರ್. ಇದು ರಾಷ್ಟ್ರೀಯ ಸಹಕಾರ ನೀತಿ ಯಾವ ವರ್ಷ ಬರ್ತಾನ? ರಾಷ್ಟ್ರೀಯ ಸಹಕಾರ ನೀತಿ ಅಂತ 2002 ಬರ್ತದ ನೋಡ್ರಿ. ಇತ್ತೀಚೆಗೆ 2025 ತಿದ್ದುಪಡಿ ತರ್ತವೆ. ಕ್ವಶನ್ ಏಕೆ ಅಂತ ಸರ್? ನ್ಯಾಷನಲ್ ಕೋಆಪರೇಟಿವ್ ಪಾಲಿಸಿ. ಕರೆಕ್ಟ್ ಐತಲ್ರಿ? ಯಾವ ವರ್ಷ ಬರ್ತಂತಂದ್ರ 2002 ಬರ್ತ ನೋಡ್ರಿ. ನ್ಯಾಷನಲ್ ಕೋಆಪರೇಟಿವ್ ಪಾಲಿಸಿ ಯಾವ ವರ್ಷ ಬರ್ತಂದ್ರ 2002 ಬರ್ತ ನೋಡಿ ಸರ್. ಇದು ನೆಕ್ಸ್ಟ್ ಅತ್ಯಂತ ಒಂದು KPSC ಒಂದು ಕ್ವಶನ್ ಕೇಳ್ತಂದ್ರ ನಮ್ಮ ಪೊಲೀಸ್ಗೂ ಅತ್ಯಂತ ಕ್ವಶನ್ ಯಾವ್ದಂತಂದ್ರ ದೇಶದ ಮೊದಲ ಸಹಕಾರ ಕ್ರೆಡಿಟ್ ಸೊಸೈಟಿ ಕಾಯ್ದೆ ಯಾವ ವರ್ಷ ಬರ್ತಾನ? 1904 ನೋಡ್ರಿ. ದೇಶದ ಮೊದಲ ಸಹಕಾರ ಕ್ರೆಡಿಟ್ ಸೊಸೈಟಿ ಕಾಯ್ದೆ ಯಾವ ವರ್ಷ ಬರ್ತಂತಂದ್ರ 1904 ಬರ್ತಾ. ಇನ್ನೊಂದು ಕ್ವಶನ್ ಕೇಳ್ತಾನಂತಂದ್ರ ದೇಶದ ಮೊದಲ ಸಹಕಾರ ಸಂಘಗಳ ಕಾಯ್ದೆ 1912 ನೋಡ್ರಿ. ಇವು ಎರಡು ನೆನ್ಪಿಡ್ರಿ ನೋಡ್ರಿ. ಕ್ರೆಡಿಟ್ ಸೊಸೈಟಿ ಯಾಕೆ ಕ್ವಶನ್ ಏನಂತಂದ್ರ 1904 ಬರ್ತಾನ. ಅರ್ಥ ಆಯ್ತಿಲ್ರಿ? ದೇಶದ ಮೊದಲ ಸಹಕಾರ ಕ್ರೆಡಿಟ್ ಸೊಸೈಟಿ ಕಾಯ್ದೆ ಕ್ವಶನ್ ಏನಂತ 1904 ಸರ್. ಕ್ರೆಡಿಟ್ ಅಂತ ಬರ್ತಲ್ರಿ 1904 ಅದು. ದೇಶದ ಮೊದಲ ಸಹಕಾರ ಸಂಘಗಳ ಕಾಯ್ದೆ ಅಂತ ಬಂತಂತಂದ್ರ 1912 ನೋಡ್ರಿ. ಕ್ರೆಡಿಟ್ ಸೊಸೈಟಿ ಅಂತ ಬಂತಂದ್ರ 1904 ಆಗ್ರಿ. ಬರೀ ಸಹಕಾರ ಸಂಘಗಳ ಕಾಯ್ದೆ ಕ್ವಶನ್ ಏನಂತಂದ್ರ 1912 ನೋಡಿ ಸರ್. ಇದು ಇತ್ತೀಚೆಗೆ ಮಧುಮೇಹ ರೋಗ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾರ್ಗದರ್ಶನ ಬಿಡುಗಡೆ ಮಾಡಿದ್ರು ಮಕ್ಕಳಿಗೆ. ನಮ್ಮಂತವ್ರಿಗೆ ಮಧುಮೇಹ ಸಂಬಂಧಪಟ್ಟಂತೆ ಏನ್ ಮಾಡ್ತಾರೆ ಅಂತಂದ್ರ ಕೆಲವೊಂದಿಷ್ಟು ಕೇಂದ್ರ ಸರ್ಕಾರ ಮಾರ್ಗದರ್ಶನ ಬಿಡುಗಡೆ ಮಾಡಿ ನೋಡ್ತಿರೋದು. ವಿಶ್ವ ಮಧುಮೇಹ ದಿನ ಅಂತ ಮಾಡ್ತೀವಿ ನಾವು ನವೆಂಬರ್ 14 ನೋಡ್ರಿ. ವಿಶ್ವ ಮಧುಮೇಹ ಕರೆಕ್ಟ್ ಐತ್ರಿ. ನವೆಂಬರ್ 14 ಸರ್. ವಿಶ್ವ ಮಧುಮೇಹ ದಿನ ಅಂತ ಮಾಡ್ತೀವಿ ಅಂತಂದ್ರ ನವೆಂಬರ್ 14 ಮಾಡ್ತೀವಿ ಸರ್. ಇದು ಇಲ್ಲಿ ಏನಂತಂದ್ರೆ ಏನು ಮಾರ್ಗದರ್ಶನ ಒಂದು ಇಂಪಾರ್ಟೆಂಟ್ ಐತಿ ಏನಂತಂದ್ರ ಇಲ್ಲಿ 4T ಅಂತ ಮಾಡ್ತಾರೆ. ಹೆಂಗ್ ಪರಿಸರ ಸಂಬಂಧಪಟ್ಟಂತೆ 5R,
3R ಇರ್ತಿರ್ತಾವಲ್ಲ ಸರ್, ಈ ಮಧುಮೇಹ ರೋಗ ಸಂಬಂಧಪಟ್ಟಂತೆ ಏನ್ ಮಾಡ್ತಂತಂದ್ರ 4T ಅಂತ ಬರ್ತಾರೆ. 4T ಅಂದ್ರ ಟಾಯ್ಲೆಟ್, ಥೈರಸ್ಟಿ, ಟೈರ್ಡ್, ಟೈನರ್ ಅಂತ ಬರ್ತ ನೋಡ್ರಿ. ನಗಬಹುದು ಬಟ್ ಕ್ವಶನ್ ಕೇಳಂತ ಸಾಹಿತ್ಯ ಇದನ್ನ. ಅಂದ್ರ ಮಧುಮೇಹ ಸಂಬಂಧಪಟ್ಟಂತೆ 4T ಅಂದ್ರೆ ಕ್ವಶನ್ ಕೇಳಿದ್ರೆ ಏನ್ ಮಾಡ್ತಾರೆ? ಟಾಯ್ಲೆಟ್, ಥೈರಸ್ಟಿ, ಟೈರ್ಡ್, ಟೈನರ್ ಅಂತ ಬರ್ತ ನೋಡ್ರಿ. ಟಾಯ್ಲೆಟ್, ಥೈರಸ್ಟಿ, ಟೈರ್ಡ್, ಟೈನರ್ ಅಂತ ಬರ್ತ ನೋಡಿ ಸರ್. ಇದೇನಂತ ಮಧುಮೇಹ ಸಂಬಂಧಪಟ್ಟಂತೆ ಮಾಡ್ತಂತಂದ್ರ 4T ಅಂತ ಬರ್ತ ನೋಡಿ ಸರ್. ನೆಕ್ಸ್ಟ್ ಒಂದು ಮಾನ್ಯ ಕೆ ಕ್ವಶನ್ ಕೇಳಿದ್ನಲ್ರಿ, ಭಾರತದ ರಾಷ್ಟ್ರಪತಿ ಚುನಾವಣೆಯಲ್ಲಿ ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾರ ಅಂತ ಕ್ವಶನ್ ಕೇಳ್ತಾನ್ರಿ. ಯಾರ್ರಿ? ಲೋಕಸಭೆ ಪ್ರಧಾನ ಕಾರ್ಯದರ್ಶಿ ಮತ್ತು ರಾಜ್ಯಸಭೆ ಪ್ರಧಾನ ಕಾರ್ಯದರ್ಶಿ ನೋಡ್ರಿ. ಇನ್ನೊಂದ್ಸಲ ನೋಡ್ರಿ, ರಾಷ್ಟ್ರಪತಿ ಒಂದು ಎಲೆಕ್ಷನ್ ನಿಂತಿರ್ತಲ್ರಿ, ಅಲ್ಲಿ ಚುನಾವಣಾ ಅಧಿಕಾರಿಯಾಗಿ ಯಾರ ಕಾರ್ಯನಿರ್ವಹಿಸ್ತಾರ ಅಂತ ಕ್ವಶನ್ ಏನಂತಂದ್ರ ಒಂದು ರಾಜ್ಯಸಭೆಯ ಪ್ರಧಾನ ಕಾರ್ಯದರ್ಶಿ ಮತ್ತು ಲೋಕಸಭೆಯ ಪ್ರಧಾನ ಕಾರ್ಯದರ್ಶಿ ಇವ್ರೇನ್ ಕೆಲಸ ಮಾಡ್ತಾರೆ ಅಂತಂದ್ರ ರಾಷ್ಟ್ರಪತಿ ಚುನಾವಣೆಯಲ್ಲಿ ಚುನಾವಣಾ ಅಧಿಕಾರಿಯಾಗಿ ಏನ್ ಮಾಡ್ತಾರೆ ಅಂತಂದ್ರ ತಮ್ಮ ಕಾರ್ಯಾರಂಭ ಮಾಡ್ಕೊಂಡು ಸರ್. ನೆಕ್ಸ್ಟ್ ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಈ ಸೇಫ್ ಹರ್ ಅಂತ ಇದು. ಈ ಸೇಫ್ ಹರ್ ಯಾವ ಸಂಪಡ್ತಾನೆ? ಮಹಿಳೆಯರ ಸಂಪಡ್ತಾನೆ. ಮಹಿಳೆಯರ ಡಿಜಿಟಲ್ ಸೇರ್ಪಡೆಯನ್ನ ಬಲಪಡಿಸಲು ಯಾವೊಂದು ಯೋಜನೆ ಬರ್ತಂತಂದ್ರ ಈ ಸೇಫ್ ಹರ್ ನೋಡಿ ಸರ್. ಇದು ಮೇನ್ ಸಂಬಂಧಪಟ್ಟದ್ದು ಮಹಿಳೆಯರಿಗೆ ಸೈಬರ್ ಭದ್ರತೆ ಕೊಡಲು ನೋಡ್ರಿ. ಸೈಬರ್ ಭದ್ರತೆ ಕೊಡಲು ಈ ಸೇಫ್ ಹರ್ ಅಂತ ಬರ್ತದ. ಇದನ್ನ ಯಾರು ಮಾಡ್ರಿ ಅಂತಂದ್ರ ರಿಲಯನ್ಸ್ ಫೌಂಡೇಶನ್ ಮತ್ತು ಸಿಡಾಕ್ ಸಂಸ್ಥೆ ಮಾಡ್ಬೇಕು ನೋಡ್ರಿ. ಇದ್ರ ಉದ್ದೇಶ ಏನಂತಂದ್ರ ಸೈಬರ್ ಭದ್ರತಾ ಜಾಗೃತಿ ಕಾರ್ಯಕ್ರಮ ಆಗಿದ್ದು ಗ್ರಾಮೀಣ ಭಾರತದಾದ್ಯಂತ 1 ಮಿಲಿಯನ್ ಮಹಿಳೆಯರಿಗೆ ಸೈಬರ್ ಸಿಗ್ಗಳೆಂದು ಕರೆಯಲಾಗುತ್ತದೆ. ಇದು ಮಹಿಳೆಯರ ಡಿಜಿಟಲ್ ಸೇರ್ಪಡೆಯನ್ನು ಬಲಪಡಿಸಲು ಅನುವು ಮಾಡಿಕೊಡುತ್ತದೆ. ಇದು ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಬರ್ತಂತ ನೋಡ್ರಿ. ಇಷ್ಟ ಅನ್ಬಿಟ್ರೆ ಸಾಕು. ಇನ್ನೊಂದ್ಸಲ ನೋಡ್ರಿ, ಈ ಸೇಫರ್ ಇದು ಎದು ಸಂಪಡ್ತಂತೆ ನಾನು ಮಹಿಳೆಯರ ಡಿಜಿಟಲ್ ಸೇರ್ಪಡೆ ಯಾವ ಸಚಿವಾಲಯ ಬರ್ತಂತೆ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಬರ್ತಂತ ಸರ್. ಇದು ನೆಕ್ಸ್ಟ್ ಇದ್ರ ಉದ್ದೇಶ ಏನಂತಂದ್ರ ಸೈಬರ್ ಭದ್ರತಾ ಜಾಗೃತಿ ಕಾರ್ಯಕ್ರಮ ಸಂಪಡ್ತ ನೋಡ್ರಿ. ಇದು ಮಾಡಿದ್ದ ಸಂಸ್ಥೆ ಒಂದು ರಿಲಯನ್ಸ್ ಫೌಂಡೇಶನ್ ಮಾಡದ. ಇನ್ನೊಂದು ಬಂತಂದ್ರ ಹೈದರಾಬಾದ್ ನ ಸಿಡಾಕ್ ಸಂಸ್ಥೆ ನೋಡ್ರಿ. ಇಲ್ಲಿ ಹೈದರಾಬಾದ್ ಕೊಟ್ಟಣ, ಹೈದರಾಬಾದ್ ನ ಸಿಡಾಕ್ ಸಂಸ್ಥೆ ಮಾಡ್ತ ನೋಡ್ರಿ. ಅದನ್ನ ಅಲ್ಲಿ ಪುಣೆದ ಬರ್ತ ಬಟ್ ಇಲ್ಲಿ ಕೊಟ್ಟಿಲ್ಲ. ಹೈದರಾಬಾದ್ ಒಂದು ಬ್ರಾಂಚ್ ಐತ್ರಿ. ಹೈದರಾಬಾದ್ ಒಂದು ಬ್ರಾಂಚ್ ಐತಿ ನೋಡ್ರಿ. ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ, ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಇದನ್ನ ಅಂದ್ರ 1, 2, 3 ಅಂತ ಶಬ್ದ ಮಾಡ್ತಿರ್ತಾರೆ. ಪ್ರಧಾನಮಂತ್ರಿ ಅಂದ್ರೆ ಹೆಂಗೇನು ಅಭಿವೃದ್ಧಿ ಆಗಲ್ಲ ಬರ್ಬರ್ತಾ ಮತ್ತೊಂದು ಅಭಿವೃದ್ಧಿಗೊಳಿಸಲು ಪ್ರಧಾನಮಂತ್ರಿ 1, ಪ್ರಧಾನಮಂತ್ರಿ 2, 3 ಆತರ ಮಾಡ್ತಿರ್ತಾರೆ. ಈ ಪ್ರಸ್ತುತ ಏನ್ ಮಾಡ್ಯಾರ ಅಂತಂದ್ರ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ 3ಗೆ ಚಾಲನೆ ಕೊಟ್ರ ನೋಡ್ರಿ. ಇದು ಯಾವ ವರ್ಷ ಬರ್ತಾನ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ? 2000 ಕೇತನ ಸರ್, ಡಿಸೆಂಬರ್ 25. ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಯಾವ ವರ್ಷ ಬರ್ತಂತಂದ್ರ 2000 ಡಿಸೆಂಬರ್ 25 ಏನ್ ಮಾಡ್ತಂತಂದ್ರ ಯೋಜನೆ ಬರ್ತಾರೆ. ಇದು ಯಾವ ಸಚಿವಾಲಯ ಬರ್ತಂತ ಹೇಳಿದ್ವಿ? ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ ಬರ್ತಾನೆ. ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ ಬರ್ತಾನೆ ಸರ್. ಇದು ಇಲ್ಲಿ ಇದಕ್ಕೆ ಅನುಪಾತ ಅಂದ್ರ ಏನಂತಂದ್ರೆ ಏನ್ ಕೃಷ್ಣದಕ್ಕೆ ಹಣಕಾಸು ಮಾದರಿ ಕೇಂದ್ರ ಮತ್ತು ರಾಜ್ಯ ಬಂತಂತಂದ್ರ 60 ಇರ್ತಾವ. ಆಲ್ಮೋಸ್ಟ್ ಇದೆ ಸರ್. ಕೇಂದ್ರ ಮತ್ತು ರಾಜ್ಯ ಬಂತಂತಂದ್ರ 61 ಇರ್ತದ. ಈಶಾನ್ಯ ರಾಜ್ಯ ಮತ್ತು ಕೇಂದ್ರದ ಪ್ರದೇಶ ಅಂತಂದ್ರ 90-10 ಸರ್. 90-10 ಇರ್ತ ನೋಡಿ ಸರ್. ಇದು ನೆಕ್ಸ್ಟ್ ಈ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಅಂತಂದ್ರೆ ಕ್ವಶನ್ ಏನ್ ಕೇಳ್ತಾನಂತಂದ್ರ ಈ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಯನ್ನ ಎಲ್ಲಿವರೆಗೆ ವಿಸ್ತರಿಸಲಾಗಿದೆ ಅಂತ ಕ್ವಶನ್ ಕೇಳ್ತಾನೆ. ನೋಡಿ 2 ರೀತಿ ಮಾಡ್ತಾರೆ ಸರ್ ವಿಸ್ತರಣೆಯಲ್ಲಿ. ಒಂದು ಬಯಲು ಪ್ರದೇಶಗಳಲ್ಲಿ, ಈ ತರ ಬಯಲು ಪ್ರದೇಶ ಇರ್ತಲ್ರಿ, ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರ 2028 ಮಾರ್ಚ್ ಅಂತ್ರಿ. ಬಯಲು ಪ್ರದೇಶ ಒಳಗೆ ಏನ್ ಮಾಡ್ತಾರೆ ಅಂತಂದ್ರ 2028 ಮಾರ್ಚ್. ಈ ಗುಡ್ಡಗಾಡು ಪ್ರದೇಶ ಬರ್ತಲ್ಲ ಸರ್, ಅಲ್ಲಿ 2029 ಮಾರ್ಚ್ ಅಂತ ನೋಡ್ರಿ. ಅರ್ಥ ಆಯ್ತಲ್ರಿ? ಬಯಲು ಪ್ರದೇಶ ಯಾವಂತ 2028 ಮಾರ್ಚ್ ಸರ್. ಗುಡ್ಡಗಾಡು ಪ್ರದೇಶ ಕ್ವಶನ್ ಏನಂತಂದ್ರ 2029 ಮಾರ್ಚ್ ಬರ್ತದೆ ಸರ್. ಇದು ಕೇಂದ್ರ ಮತ್ತು ರಾಜ್ಯ ಅನುಪಾತ ಎಷ್ಟಂತ 60 ಈಶಾನ್ಯ ರಾಜ್ಯ ಮತ್ತು ಕೇಂದ್ರ ಪ್ರದೇಶ ಅಂತಂದ್ರೆ 90-10 ಬರ್ತದೆ ಸರ್. ಇದು ಯಾವ ವರ್ಷ ಬರ್ತಂತ ಯೋಜನೆ? 2000 ಡಿಸೆಂಬರ್ 25 ನೋಡಿ ಸರ್. 2000 ಡಿಸೆಂಬರ್ 25 ಯಾವ ಪ್ರಧಾನ ಇರ್ತಾರೆ ಸರ್? ಅಟಲ್ ಬಿಹಾರಿ ವಾಜಪೇಯಿ ಬರ್ತದೆ ನೋಡಿ ಸರ್. ಇದು ನೆಕ್ಸ್ಟ್ ಇಲ್ಲಿ ನಿಮ್ಗೆಲ್ಲ ಗೊತ್ತ ರಾಷ್ಟ್ರೀಯ ಹೆದ್ದಾರಿ ಯಾವ ಬಣ್ಣದಾಗಿರ್ತೀರಿ? ಹಳದಿ ಸರ್. ಹಳದಿ ಮತ್ತು ಬಿಳಿ. ರಾಜ್ಯ ಹೆದ್ದಾರಿ ಹಸಿರು ಮತ್ತು ಬಿಳಿ. ಜಿಲ್ಲಾ ಹೆದ್ದಾರಿ ಕಪ್ಪು ಮತ್ತು ಬಿಳಿ. ನೆಕ್ಸ್ಟ್ ಗ್ರಾಮೀಣ ಹೆದ್ದಾರಿ ಕೇಸರಿ ಮತ್ತು ಬಿಳಿ. ಭಾರತದಲ್ಲಿ ಹೆದ್ದಾರಿ ನಿರ್ಮಾಪಕ ಅಂತ ಯಾರು ಕರಿತಾರೆ? ಭಾರತದ ಹೆದ್ದಾರಿ ನಿರ್ಮಾಪಕ ಅಂತ ಯಾರು ಕರಿತಾರೆ ಅಂತಂದ್ರ ಶೇರ್ಷಾ ಸೂರಿ ನೋಡಿ ಸರ್. ಇದು
ಇವ್ರು ಯಾವೊಂದು ರಸ್ತೆ ನಿರ್ಮಾಣ ಮಾಡ್ತಾರೆ? ಗ್ರಾಂಡ್ ಟ್ರಕ್ ರಸ್ತೆ. ಈ ಗ್ರಾಂಡ್ ಟ್ರಕ್ ರಸ್ತೆನ ಯಾರು ನಿರ್ಮಾಣ ಸ್ಟಾರ್ಟ್ ಮಾಡ್ತಾರೆ? ಚಂದ್ರಗುಪ್ತ ಮೌರ್ಯ. ಗ್ರಾಂಡ್ ಟ್ರಕ್ ರಸ್ತೆನ ಯಾರು ಸ್ಟಾರ್ಟ್ ಮಾಡ್ತಾರೆ ಅಂತಂದ್ರೆ ಚಂದ್ರಗುಪ್ತ ಮೌರ್ಯ. ಇದನ್ನ ಯಾರು ಎಂಡ್ ಮಾಡ್ತಾರೆ ಅಂತಂದ್ರೆ ಶೇರ್ ಶಾ ಸೂರಿ. ಈ ಗ್ರಾಂಡ್ ಟ್ರಕ್ ರಸ್ತೆ ಯಾವ ದೇಶಕ್ಕೆ ಸಂಪರ್ಕ ಒದಗಿಸ್ತದೆ? ಭಾರತ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ. ಭಾರತ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ ಬರ್ತದೆ ಸರ್. ಇದು ಇಲ್ಲಿ ಒಟ್ಟು ಏನ್ ಮಾಡ್ತಂತ ಈ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ 3 ಐತಲ್ರಿ, ಒಟ್ಟು 83,977 ಕೋಟಿ ರೂಪಾಯಿ ಇಟ್ಟರು ನೋಡ್ರಿ. 83,977 ಕೋಟಿ ರೂಪಾಯಿ ಅಂತಂದ್ರೆ ಲೆಟರ್ ನೋಡಿ ಸರ್. ಇದು ನೆಕ್ಸ್ಟ್ ನೋಡಿ ಸರ್, ಈ ಇತ್ತೀಚೆಗೆ ಒಂದು ಉಪಕ್ರಮ ಬರ್ತದೆ ಯಾವ್ದಂತಂದ್ರೆ ವಿಶ್ವ ಸೂತ್ರ ಅಂತ ನೋಡಿದ್ರು. ಬಹಳ ಇಂಪಾರ್ಟೆಂಟ್ ಅದು ವಿಶ್ವ ಸೂತ್ರ. ಇದು ಎಷ್ಟು ಸಂಬಂಧಪಡ್ತ ಅಂತಂದ್ರ ವಿಶ್ವಕ್ಕಾಗಿ ಭಾರತದ ನೇಗೆ ಎಂಬ ಉಪಕ್ರಮ ಅಂತ ನೋಡ್ರಿ. ಈಗೆಲ್ಲ ಅಂತಂದ್ರ ಈಗೆಲ್ಲ ಹಳ್ಳಿರಿ ನೋಡ್ತೀರಿ ನೀವು, ಕೆಲವೊಂದಿಷ್ಟು ನೇಗೆ ಮಾಡ್ತಿರ್ತಲ್ಲ ಸರ್, ಅವ್ರೆಲ್ಲ ಅಂತ ಬರ್ಬರ್ತಾರೆ ಅಂತಂದ್ರೆ ಅವ್ರೆಲ್ಲ ಕುಗ್ಗಕ್ಕಂತ ಅವೆಲ್ಲ ಅಳಿವು ನೆಂಚಲಾಕುಂತಾವ. ಅವ್ರನ್ನ ಏನ್ ಮಾಡ್ತಾರೆ ಅಂತಂದ್ರೆ ಬಲಪಡಿಸ್ಕೊಂಡು ಆ ಒಂದು ನೇಗೆವನ್ನ ಬೇರೆ ಬೇರೆ ದೇಶಕ್ಕೆ ಪರಿಚಯ ಮಾಡಲು ಯಾವ ಒಂದು ಉಪಕ್ರಮ ಅಂತಂದ್ರ ವಿಶ್ವ ಸೂತ್ರ ನೋಡ್ರಿ. ಅರ್ಥ ಆಯ್ತಲ್ರಿ? ಅಂದ್ರೆ ಈಗೆಲ್ಲ ಏನು ಊರಲ್ಲಿ ಎಲ್ಲ ಏನ್ ಕರಿತೀರಿ ಅವ್ರಿಗೆ? ಯಾರಂತಂದ್ರ ನೇಕಾರ ಸರ್. ಇವ್ ನೇಕಾರ ಸಂಬಂಧಪಟ್ಟಂತೆ ಮಾಡ್ತಾರಂತ. ಈ ನೇಕಾರ ಇರ್ತಲ್ಲ ಸರ್, ಇವ್ರೇನ್ ನೇಗೆ ಮಾಡ್ತಿರ್ತಾರಲ್ಲ ಇವ್ರ ಏನಂತ ಎಲ್ಲ ಎಂತ ಕಡಿಮೆ ಹಾಕೊಂತಾರೆ. ಈಗ ಇವ್ರೊಂದು ಮೂಲ ಉತ್ಪನ್ನ ಏನಂತಂದ್ರೆ ಹೆಚ್ಚು ಏನಂತಂದ್ರ ಬೆಳೆಸಿ ಅವನ್ನೆಲ್ಲ ವಿದೇಶಕ್ಕೆ ಏನಂತಂದ್ರ ಪರಿಚಯ ಮಾಡಲು ಯಾವ ಒಂದು ಉಪಕ್ರಮ ಅಂತಂದ್ರ ವಿಶ್ವ ಸೂತ್ರ ಎಂಬ ವಿಶ್ವಕ್ಕಾಗಿ ಭಾರತದ ನೇಗೆ ಎಂಬ ಉಪಕ್ರಮ ಏನಂತಂದ್ರ ಜವಳಿ ಸಚಿವಾಲಯ ಸ್ಟಾರ್ಟ್ ಮಾಡಿದ್ ನೋಡ್ರಿ. ಯಾವ ಸಚಿವಾಲಯ ಅಂತಂದ್ರ ಜವಳಿ ಸಚಿವಾಲಯ ಅಂತಂದ್ರ ಇದು ಸ್ಟಾರ್ಟ್ ಮಾಡ್ರ. ಇಲ್ಲಿ ಕ್ವಶನ್ ಇನ್ನೊಂದ್ ಹೆಂಗ್ ಕ್ವಶನ್ ಕೇಳ್ಬೋದು ಅಂತಂದ್ರ ಅಗಳೇ ಹೆಂಗ 4T ಅಂತ ಮುದುಮೆ ರೋಗ ಹೇಳಿನಲ್ರಿ. ಇಲ್ಲಿ ಈ ವಿಶ್ವ ಸೂತ್ರಕ್ಕೆ ಭಾರತಕ್ಕೆ ಸಂಬಂಧಪಟ್ಟಂತೆ 5F ಅಂತ ಬರ್ತ ನೋಡ್ರಿ. 5F ನಾವ್ ಒಳ್ಳೆ ಕೇಳ್ತ ಯಾರು ಕೇಳ್ತ ಹೇಳ ಒಳ್ಳೆ ಮತ್ತೆ ಅಕೌಂಟ್ ಮುಂಚೆ ಆಗಲ್ಲ. ಈ 5F ಅಂತಂದ್ರೆ ಇಲ್ಲಿ ನೋಡ್ರಿ, ಫಾರ್ಮ್ ಒಂದೇದನ ಫಾರ್ಮ್ ಸರ್, ಎರಡನೇದ್ದು ಫೈಬರ್, ಎರಡನೇದೇನು ಸರ್ ಫೈಬರ್ ಸರ್, ಮೂರನೇ ಬರ್ತಂತಂದ್ರ ಫ್ಯಾಬ್ರಿಕ್ ಅಂತ ಬರ್ತೀವಿ. ಫ್ಯಾಬ್ರಿಕ್ ಏನಂತಂದ್ರ ಫ್ಯಾಬ್ರಿಕ್. ನಾಲ್ಕನೇದು ಬಂದ್ರ ಫ್ಯಾಷನ್, ಐದನೇದು ಬಂದ್ರ ಫಾರೆನ್ ನೋಡ್ರಿ. ಈಗ ಹೇಳ್ತೀರಿ ಫಸ್ಟ್ ಆದ್ರಿ ಫಾರ್ಮ್, ಸೆಕೆಂಡ್ ಫೈಬರ್, ಥರ್ಡ್ ಫ್ಯಾಬ್ರಿಕ್, ಫೋರ್ತ್ ಫ್ಯಾಷನ್, ಫಾರೆನ್ ನೋಡ್ರಿ. ಪಕ್ಕ ಎಲ್ಲರೂ ಪೊಲೀಸ್ ಆಗಿ ಆಗ್ತಾರೆ. ಫಾರ್ಮ್, ಫೈಬರ್, ಫ್ಯಾಷನ್, ಫಾರೆನ್ ಇವೆಲ್ಲ ಏನಂತಂದ್ರ ವಿಶ್ವ ಸೂತ್ರ ನೇಗೆ ಸಂಬಂಧಪಟ್ಟಂತ 5F ಅಂತ ಬರ್ತದೆ. 5F ಅಂತ ಬರ್ತೋಡ್ರಿ. ಈ ಒಂದು ಯೋಜನೆ ಎಲ್ಲಿ ಚಾಲನೆ ಕೊಡ್ತಾರ ಅಂತಂದ್ರ ಒಡಿಶಾದ ಭುವನೇಶ್ವರ ಚಾಲನೆ ಕೊಡ್ತಾರೆ. ಎಲ್ಲಿ ಚಾಲನೆ ಕೊಡ್ತಾರ ಅಂತಂದ್ರ ಒಡಿಶಾದ ಭುವನೇಶ್ವರ ನೋಡ್ರಿ. ಇದ್ರ ಉದ್ದೇಶ ಅರ್ಥ ಆಯ್ತಲ್ರಿ? ಅಂದ್ರ ಸ್ಥಳೀಯರಿಂದ ಜಾಗತಿಕ ಮಟ್ಟಕ್ಕೆ ಉತ್ತೇಜನಗಳನ್ನು ಪರಿಚಯಿಸುವುದು, ಮತ್ತೇನಂತಂದ್ರ ತಲೆಮಾರುಗಳಿಂದ ಸಂರಕ್ಷಿಸಲ್ಪಟ್ಟ ಕೈಮಗ್ಗಗಳಿಂದ ಆಳ ಮತ್ತು ನಿರಂತರತೆ ಮಾಡ್ತಂತ ಬೇರೆ ದೇಶಕ್ಕೆ ಪರಿಚಯ ಮಾಡೋದು. ಯಾವ ಒಂದು ಉಪಕ್ರಮ ಅಂತ ವಿಶ್ವ ಸೂತ್ರ ಅಂತಂದ್ರ ವಿಶ್ವ ಸೂತ್ರ ಅಂತಂದ್ರ ಉಪಕ್ರಮ. ಅರ್ಥ ಆಯ್ತಲ್ಲ ಸರ್? ನೆಕ್ಸ್ಟ್ ಬರ್ತಾನೆ ಇತ್ತೀಚಿನ ಅಂತಂದ್ರ ಆಪರೇಷನ್ ಅಪ್ ಸ್ಟ್ರೀಮ್ ಅಂತ. ಇದು ಆಪರೇಷನ್ ಅಪ್ ಸ್ಟ್ರೀಮ್ ಇದು ಸಂಬಂಧ ಬರ್ತಾನೆ. ಅದು ಡೋಪಿಂಗ್ ಅನ್ನು ನಿಗ್ರಹಿಸಲು ನೋಡ್ರಿ. ಡೋಪಿಂಗ್ ಅಂತ ಬರ್ತಾರೆ, ಮಾದಕ ವಸ್ತುಗಳನ್ನು ನಿಗ್ರಹಿಸಲು ಇತ್ತೀಚೆಗೆ ಯಾವ ಒಂದು ಆಪರೇಷನ್ ಮಾಡಂತ ಕ್ವಶನ್ ಅಂತಂದ್ರ ಆಪರೇಷನ್ ಅಪ್ ಸ್ಟ್ರೀಮ್ ನೋಡ್ರಿ. ಆಪರೇಷನ್ ಅಪ್ ಸ್ಟ್ರೀಮ್ ಇದು ಸಂಬಂಧ ಬರ್ತಂತ ಡೋಪಿಂಗ್ ಅನ್ನ ನಿಗ್ರಹಿಸಲು, ಡೋಪಿಂಗ್ ಅನ್ನ ನಿಗ್ರಹಿಸಲು ಸಂಬಂಧಪಡುತ್ತಾ. ಇದನ್ನ ಯಾರು ಮಾಡಿರಂತ ಕ್ವಶನ್ ಕೇಳ್ತಾನೆ. ಆಪರೇಷನ್ ಅಪ್ ಸ್ಟ್ರೀಮ್ ಅನ್ನ ಇಂಟರ್ಪೋಲ್ ಮತ್ತು ಯುರೋಪೋಲ್ ಜೊತೆಗೆ ವಾಡಾ ಅಂತ ಸಂಸ್ಥೆ ಅಂತ ಇದ್ನಲ್ರಿ ನಿಮ್ಗೆ. ವಾಡಾ ಅಲ್ಲ, ವಾಡಾ ಇವಂತ ಇನ್ನೊಂದ್ಸಲ ನೋಡ್ರಿ. ನಾವ್ ಒಳ್ಳೆ ಕ್ವಶನ್ ಕೇಳ್ತೀನಿ, ಕರೆಕ್ಟ್ ಆಗಿ ನೀವು ರಿಸಲ್ಟ್ ಮಾಡ್ರಿ. ಈಗ ಆಪರೇಷನ್ ಅಪ್ ಸ್ಟ್ರೀಮ್ ಎಲ್ಲಿ ಸಂಬಂಧ ಪಡ್ತೀರಿ? ಬರೇ ಮುಂದಷ್ಟೇ ಬರ್ತವೆ, ಈ ಕಡೆ ಸೌಂಡ ಬರಲ್ಲ. ಗೊತ್ತಿದ್ರೆ ಹೇಳಲ್ಲ ಹೇಳ್ತಾರ ಮಂದಿ, ಹಂಗಿಲ್ಲ. ಸ್ವಲ್ಪ ಅಣ್ಣ ಯಾವ ಸರ ಯಾವ ಸರ ಯಾವಂತಂದ್ರ ಡೋಪಿಂಗ್ ಅನ್ನ ನಿಗ್ರಹಿಸಲು ಯಾವಂತಂದ್ರ ಆಪರೇಷನ್ ಅಪ್ ಸ್ಟ್ರೀಮ್ ಅಂತ ಮಾಡ್ತಾವ್ರಿ. ಯಾರು ಮಾಡ್ತಾರ ಅಂತ ಸರ್? ವಾಡಾ ಮತ್ತು ಇಂಟರ್ಪೋಲ್ ಮತ್ತು ಯುರೋಪೋಲ್ ನೋಡ್ರಿ. ವಾಡಾ, ಇಂಟರ್ಪೋಲ್ ಮತ್ತು ಯುರೋಪೋಲ್ ಕೂಡ ಮಾಡ್ತಾವ್ ಸರ್. ಇದ್ರ ಉದ್ದೇಶ ಏನಂತಂದ್ರ ನಿಷೇಧಿತ ವಸ್ತುಗಳನ್ನು ಸಾಗಿಸಲು ಸಹಾಯ ಮಾಡ್ತಕ್ಕಂತ ಕಂಪನಿ ಗುರಿಯಾಗಿಸೋದು ಸರ್. ಅದು ಯಾವೊಂದು ಆಪರೇಷನ್ ಅಂತಂದ್ರ ಆಪರೇಷನ್ ಅಪ್ ಸ್ಟ್ರೀಮ್ ಮಾಡ್ಕೊಂಡು ಸರ್. ಡೋಪಿಂಗ್ ನಿಗ್ರಹಿಸಲು ಸಂಬಂಧಪಡ್ತ ನೋಡ್ರಿ. ಇಲ್ಲಿ ವಾಡಾ ಅಂತ ಹೇಳಿದೆ ನಾನು, ವರ್ಲ್ಡ್ ಆಂಟಿ ಡೋಪಿಂಗ್ ಏಜೆನ್ಸಿ. ಯಾವ ಸ್ಥಾಪನೆ ಹತ್ರ? ವಾಡಾ 1999 ಅಂತ ಹೇಳಿ ವಾಡಾ ಸ್ಥಾಪನೆ ಆಗಿತ್ತು. ಈ ವಾಡಾ ಹೆಡ್ಕ್ವಾರ್ಟರ್ಸ್ ಎಲ್ಲಿ ಅಂತ ನಾನು ಕೆನಡಾದ ಮಾಂಟ್ರಿಯಲ್ ಅಂತ ಇದೆ. ಕೆನಡಾದ ಮಾಂಟ್ರಿಯಲ್. ನೆಕ್ಸ್ಟ್ ಇಲ್ಲಿ ನಾವು ಭಾರತದ ನಾಡಾ ಅಂತ ಬರ್ತೀವಿ. ನಾಡಾ ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿ. ಈ ನಾಡಾ ಸ್ಥಾಪನೆ ಆಗ್ತಾನೆ 2005 ಸ್ಥಾಪನೆ ಆಗ್ತಾ. ಈ ನಾಡಾ ಹೆಡ್ಕ್ವಾರ್ಟರ್ಸ್ ಎಲ್ಲಿ ಅಂತಂದ್ರ ದೆಹಲಿ ನೋಡಿ ಸರ್. ನಾಡಾ ಹೆಡ್ಕ್ವಾರ್ಟರ್ಸ್ ಬರ್ತಂತಂದ್ರ ದೆಹಲಿ ಬರ್ತ ನೋಡೋದು.
ನೆಕ್ಸ್ಟ್ ನೋಡಿ ಸರ್, ಇದು ಇತ್ತೀಚೆಗೆ RBI ಡೆಪ್ಯೂಟಿ ಗವರ್ನರ್ ಯಾರು ನೇಮಕಂದ್ರಿ? ರೋಹಿತ್ ಜೈನ್ ಅಲ್ರಿ. ಇತ್ತೀಚೆಗೆ RBI ಡೆಪ್ಯೂಟಿ ಗವರ್ನರ್ ಆಗಿ ಯಾರು ನೇಮಕಾರ ಅಂತಂದ್ರ ರೋಹಿತ್ ಜೈನ್ ನೇಮಕ ಸರ್. ಇದು ಈ RBI ನಲ್ಲಿ ಒಟ್ಟು ಎಷ್ಟು ಜನ ಡೆಪ್ಯೂಟಿ ಗವರ್ನರ್ ಇರ್ತಾರ? 4 ಜನ ಸರ್. ಒಬ್ಬರು ಗವರ್ನರ್ ಇರ್ತಾರ, 4 ಜನ ಬಂತಂತಂದ್ರ ಡೆಪ್ಯೂಟಿ ಗವರ್ನರ್ ಇರ್ತಾರ ಸರ್. ಒಟ್ಟು ಎಷ್ಟು ಜನ ಸಂರಚನಾ ಸದಸ್ಯರು ಕಂಡು ಬರ್ತಾರ ಅಂತಂದ್ರ 21 ಜನ. ಒಟ್ಟು ಎಷ್ಟು ಜನ ಸಂರಚನಾ ಸದಸ್ಯರು ಕಂಡು ಬರ್ತಾರ ಅಂತಂದ್ರ 21 ಜನ ಕಂಡು ಬರ್ತಾರ. ಈ RBI ಡೆಪ್ಯೂಟಿ ಗವರ್ನರ್ ಅಧಿಕಾರ ಎಷ್ಟು ವರ್ಷ ಇರ್ತಾನ? 4 ವರ್ಷ. RBI ಡೆಪ್ಯೂಟಿ ಗವರ್ನರ್ ಅಧಿಕಾರದ ಕ್ವಶನ್ ಏನಂತಂದ್ರ 4 ವರ್ಷ. RBI ಅಧಿಕಾರಾವಧಿ ಕ್ವಶನ್ ಏನಂತಂದ್ರ 3 ವರ್ಷ. ಕೇಂದ್ರ ಸರ್ಕಾರ ಮತ್ತೆ 2 ವರ್ಷ ವಿಸ್ತರಣೆ ಮಾಡಬಹುದು. ಒಟ್ಟು 5 ವರ್ಷ ಬರ್ತ್ರಿ. 3+1 ನೆನ್ಪಿಡ್ರಿ. ಅರ್ಥ ಆಯ್ತಿಲ್ರಿ? ಇದು RBI ಗೌರವ ಕ್ವಶನ್ ಏನಂತಂದ್ರ 3 ವರ್ಷ. ಮತ್ ಕೇಂದ್ರ ಸರ್ಕಾರ ಏನಂತಂದ್ರ ಇದನ್ನ ವಿಸ್ತರಣೆ ಮಾಡಬಹುದು. ನೋಡ್ರಿ, ಈ RBI ಗವರ್ನರ್ ಯಾರು ನೇಮಕ ಮಾಡ್ತಾರೆ? RBI ಗವರ್ನರ್ ನೇಮಕ ರಾಷ್ಟ್ರಪತಿ ಪ್ರಧಾನಮಂತ್ರಿ ಕಚೇರಿ. ಪ್ರಧಾನಮಂತ್ರಿ ಕಚೇರಿ ನೋಡ್ರಿ. ಅಂದ್ರ ಈ ಪ್ರಧಾನಮಂತ್ರಿ ನೇತೃತ್ವದ ಕಚೇರಿ ಮಾಡ್ತಂತ ರಾಷ್ಟ್ರಪತಿ ನೇಮಕ RBI ಗವರ್ನರ್ ನೇಮಕ ಮಾಡೋದನ್ನ ಶಿಫಾರಸು ಮಾಡ್ತದ. ನೆಕ್ಸ್ಟ್ ಈ RBI ಸಂಬಂಧಪಟ್ಟಂತೆ ಮುಂದೈತಿರ್ರಿ ಯಾವ ಕಮಿಟಿ ಬರುತ್ತೆ ಸರ್? RBI ಸಂಬಂಧಪಟ್ಟಂತೆ ಹಿಲ್ಟನ್ ಯಂಗ್ ಕಮಿಟಿ. ಇದು ಯಾವ ವರ್ಷ ಬರ್ತದೆ? 1926 ಬರ್ತದೆ. 1926. ಈ RBI ಸ್ಥಾಪನೆಗೆ ಸಂಬಂಧಪಟ್ಟಂತೆ ಮೂಲ ಬಂಡವಾಳ ಎಷ್ಟು ಇರ್ತದೆ? 5 ಕೋಟಿ ನೋಡ್ರಿ. ಅದು 200 ಕೋಟಿ ಅವು ಬ್ಯಾಂಕ್ ಬರ್ತಾವ. RBI ಏನ್ ಮಾಡ್ತಾನ್ರಿ, ಇದು ಸ್ಥಾಪನೆ ಆಗ್ಬೇಕಂತ ಮೂಲ ಬಂಡವಾಳ ಬಂತಂದ್ರ 5 ಕೋಟಿ ಬರ್ತದೆ ನೋಡಿ ಸರ್. ಇದು ನೆಕ್ಸ್ಟ್ ಅಂತಂದ್ರ ಇಲ್ಲಿ RBI ಪ್ರಾದೇಶಿಕ ಕಚೇರಿ ಕಂಡು ಬರ್ತಾವ್ರಿ. ಎಲ್ಲಿ ಕಂಡು ಬರ್ತಾವ್ರಿ? ದೆಹಲಿ, ಮುಂಬೈ, ಚೆನ್ನೈ, ಕಲ್ಕತ್ತಾ ಕಂಡು ಬರ್ತಾವ ಸರ್. ಇದು ನೆಕ್ಸ್ಟ್ ಏನಂತಂದ್ರ RBI ಗರಿಷ್ಠ ಎಷ್ಟು ರೂಪಾಯಿ ಮೌಲ್ಯವನ್ನ ಮುದ್ರಣ ಮಾಡ್ಬೋದ್ರಿ? ಎಷ್ಟು ಸರ್? 10,000 ನೋಡ್ರಿ. ಲಾಸ್ಟ್ ಮುದ್ರಣ ಮಾಡ್ಬೋದು. ಮತ್ತೆ ಲಕ್ಷ ಮಾಡ್ಕೊಂಡ್ ಕುಂದ್ರೆ ಆಗಲ್ಲ. RBI ಗರಿಷ್ಠ ಎಷ್ಟು ರೂಪಾಯಿ ಅಂತಂದ್ರ ನೋಟನ್ನ ಮುದ್ರಿಸಬಹುದು ಅಂತಂದ್ರ 10,000 ಬರ್ತದೆ ಸರ್. ಯಾವ ಒಂದು ಸೆಕ್ಷನ್ ಪ್ರಕಾರ ಅಂತಂದ್ರ 24ನೇ ಸೆಕ್ಷನ್ ಪ್ರಕಾರ ನೋಡ್ರಿ. ಅಂದ್ರ 1934 ಕಾಯ್ದೆ ಒಳಗ ಸೆಕ್ಷನ್ ಗಳು ಬರ್ತಾವ್ರಿ. 1934 24 ಸೆಕ್ಷನ್ ಕಾಯ್ದೆ ಮೂಲಕ ಏನ್ ಮಾಡ್ತಂತಂದ್ರ RBI 10,000 ರೂಪಾಯಿ ಮಾಡ್ತಂತಂದ್ರ ಗರಿಷ್ಠ ಮೌಲ್ಯ ಮಾಡ್ತಂತಂದ್ರ ಮುದ್ರಿಸಬಹುದು ನೋಡಿ ಸರ್. ಇದು ಇಲ್ಲಿ RBI ಕಡೆಲ್ಲ ಬಡಗಳು ಸಾವಡಿ ಆ ಕಡೆ RBI ಸಂಬಂಧಪಟ್ಟಂತೆ ಕೆಲದಿಷ್ಟು ಕಮಿಟಿ ಕಂಡು ಮಾಡ್ತಾರೆ. ಭೀಮಲ್ ಜಲನ್ ಕಮಿಟಿ ಎಷ್ಟು ಸಂಬಂಧಪಡ್ತಾರೆ? ಇದು RBI ಮೀಸಲಿಧಿ ಬಳಕೆ ನೋಡ್ರಿ. ಇದು ಬಹಳ ಇಂಪಾರ್ಟೆಂಟ್. ಕಮಿಟಿ ಹಳದಾಗಿರ್ಬೋದು, ಕ್ವಶನ್ ಮಾತ್ರ ಎತ್ತಿರ್ತಾನೆ ನಾನು. ಭೀಮಲ್ ಜಲನ್ ಕಮಿಟಿ ಇದು ಯಾವ ಸಂಬಂಧಪಡ್ತಂತಂದ್ರ RBI ಮೀಸಲಿಧಿ ಬಳಕೆ ಸಂಬಂಧಪಡ್ತ ನೋಡಿದ. ನಂದನ್ ನೀಲಕೇಣಿ ಕಮಿಟಿ ಡಿಜಿಟಲ್ ಪಾವತಿ ಸರ್. ನಂದನ್ ನೀಲಕೇಣಿ ಕಮಿಟಿ ಡಿಜಿಟಲ್ ಪಾವತಿ ಬರ್ತ ನೋಡ್ರಿ. YH ಮಲೇಗಾ ಕಮಿಟಿ ವಸೂಲಿಯಾಗದ ಬ್ಯಾಂಕ್ ಸಾಲ. ಈಗೇನ್ 90 ಲಿಮಿಟ್ ಸರ್. 90 ಅಂತಂದ್ರ ಏನು ಹಣ ವಿಸ್ತರಣೆ ಮಾಡಂತಂದ್ರ ಅದಕ್ಕೆ ಅಂತಂದ್ರ ಗಾಡ್ ಬ್ಯಾಂಕ್ ಅಂತ ಕರಿತಾರ, ಕಪ್ಪು ಹಣ ಅಂತ ಕರಿತಾರ. ಈ YH ಮಲೇಗಾ ಕಮಿಟಿ ಎಷ್ಟು ಸಂಬಂಧಪಡ್ತಂತಂದ್ರ ವಸೂಲಿಯಾಗದ ಬ್ಯಾಂಕ್ ಸಾಲ ಅಂತ ನೋಡ್ರಿ. ಇನ್ನೊಂದ್ಸಲ ನೋಡ್ರಿ, ಭೀಮಾ ಜಲ್ ಕಮಿಟಿ ಇದಕ್ಕಣ ಮೀಸಲಿಧಿ ಬಳಕೆ. ನಂದನ್ ನೀಲಕೇಣಿ ಕಮಿಟಿ ಡಿಜಿಟಲ್ ಪಾವತಿ. YH ಮಲೇಗಾ ಕಮಿಟಿ ವಸೂಲಿಯಾಗದ ಬ್ಯಾಂಕ್ ಸಾಲ. ನೆಕ್ಸ್ಟ್ ಈ ರಿಸರ್ವ್ ಬ್ಯಾಂಕ್ ನ ಒಂದು ಸ್ಟಾಫ್ ಕಾಲೇಜ್ ಹೆಡ್ ಕ್ವಾರ್ಟರ್ಸ್ ಐತ್ರಿ ಚೆನ್ನೈ ನೋಡ್ರಿ. ಅಂದ್ರೆ ಅಧಿಕಾರಿಗಳ ತರಬೇತಿ ಅತ್ಯಂತ ಕ್ವಶನ್ ಕೇಳ್ತಾನ. RBI ಅಧಿಕಾರಿಗಳ ತರಬೇತಿ ಕೇಂದ್ರ ಎಲ್ಲಿ ಐತಿ ಅಂತ ಕ್ವಶನ್ ಏನಂತಂದ್ರ ಚೆನ್ನೈದಾಗ ಐತಿ ನೋಡಿ ಸರ್. ಇದು ನೆಕ್ಸ್ಟ್ ಇಲ್ಲಿ ಕೆಲವೊಂದಿಷ್ಟು ಇವ್ಕೊಂಡು ಮಾಡ್ತಾನ. ಬ್ಯಾಂಕ್ ದರ, ರೇಪೋ ದರ, ರಿವರ್ಸ್ ರೇಪೋ ದರ, CRR, SLR, MSF ಆ ತರ ಕಂಡು ಬರ್ತದೆ ಸರ್. ಬ್ಯಾಂಕ್ ದರ ಅಂದ್ರೆ ಏನ್ ಸರ್? ಇದು ದೀರ್ಘಾವಧಿ. ಅಂದ್ರ RBI ಮಾಡ್ತಂತಂದ್ರ ವಾಣಿಜ್ಯ ಬ್ಯಾಂಕಿನ ಸಾಲ ಕೊಡ್ತಲ್ರಿ, ಅದ್ರ ಮೇಲೆ ವಿಧಿಸತಕ್ಕಂತ ದೀರ್ಘಾವಧಿ ಬಡ್ಡಿ ದರ. ಕರೆಕ್ಟ್ ಅಲ್ರಿ? ನೆಕ್ಸ್ಟ್ ಅಂತಂದ್ರ ರೇಪೋ ರೇಟ್ ಸರ್. ಇದಂತಂದ್ರ ಅಲ್ಪಾವಧಿ ಸರ್. ಏನ್ ಸೇಮ್ ಸರ್. RBI ವಾಣಿಜ್ಯ ಬ್ಯಾಂಕ್ ಕೊಡ್ತಲ್ರಿ, ಅದ್ರ ಮೇಲೆ ವಿಧಿಸತಕ್ಕಂತ ಒಂದು ಅಲ್ಪಾವಧಿ ಬಡ್ಡಿ ದರ. ನೆಕ್ಸ್ಟ್ ರಿವರ್ಸ್ ರೇಪೋ ರೇಟ್ ಅಂದ್ರೆ ವಾಣಿಜ್ಯ ಬ್ಯಾಂಕ್ ಏನ್ ಮಾಡ್ತಂತಂದ್ರ RBI ಸಾಲ ಕೊಡ್ತಾವ, ಅದಕ್ಕೆ ಏನ್ ಕರಿತ ಅಂತಂದ್ರ ರಿವರ್ಸ್ ರೇಪೋ ರೇಟ್ ಕರಿತ ಸರ್. ಇದು ನೆಕ್ಸ್ಟ್ CR ಅಂತ ಬರ್ತಾವ. CRR ಕ್ಯಾಶ್ ರಿಸರ್ವ್ ರೇಷಿಯೋ ಸರ್. ಅಂದ್ರೆ ಅಂತಂದ್ರ ಈಗ ವಾಣಿಜ್ಯ ಬ್ಯಾಂಕ್ ಇರ್ತಲ್ಲ ಸರ್. ಅಂದ್ರೆ ವಾಣಿಜ್ಯ ಬ್ಯಾಂಕ್ ಐತಲ್ರಿ, ಸಾರ್ವಜನಿಕರಿಂದ ಸ್ವೀಕರಿಸಿದ ಠೇವಣಿ ಬಂತನ್ನ ನಿರ್ದಿಷ್ಟವಾಗಿ ಕೇಂದ್ರ ಬ್ಯಾಂಕ್ ನಲ್ಲಿ ಇಡೋದು. ಅದಕ್ಕೆ ಏನ್ ಕರಿತಾರ? ಎಷ್ಟು ಪರ್ಸೆಂಟ್ ರೀ? ಒಂದಿಷ್ಟು ಅಮೌಂಟ್ ಏನ್ ಮಾಡ್ತಂತಂದ್ರ ಕೇಂದ್ರ ಬ್ಯಾಂಕ್ ನಲ್ಲಿ ಇಡೋದು. ಅದಕ್ಕೆ ಏನ್ ಕರಿತಾರೆ ಅಂತಂದ್ರ CR ನೋಡ. ಅಂದ್ರ ವಾಣಿಜ್ಯ ಬ್ಯಾಂಕ್ಗಳು ಕೇಂದ್ರ ಬ್ಯಾಂಕ್ ಇಂದ ಸ್ವೀಕರಿಸಿದ ಅಂದ್ರೆ ಸಾರ್ವಜನಿಕರಿಂದ ಸ್ವೀಕರಿಸಿದ ಠೇವಣಿ ಮೊತ್ತವನ್ನ ಕೇಂದ್ರ ಬ್ಯಾಂಕ್ ನಲ್ಲಿ ಇಡ್ತಿರ್ತಾವ. ಅದಕ್ಕೆ ಏನ್ ಕರಿತಾರೆ ಅಂತಂದ್ರ CR ಸರ್. ನೆಕ್ಸ್ಟ್ SLR ಅಂತ ಬರ್ತಾನ. SLR ಅಂದ್ರೆ ಲಿಕ್ವಿಡ್ ರೇಷಿಯೋ ಅಂತ ಬರ್ತಾನ ಸರ್. ಇದು ಈ SLR ಅಂತಂದ್ರ ಸಾರ್ವಜನಿಕರಿಂದ ಸ್ವೀಕರಿಸಿದ ಠೇವಣಿ ಮೊತ್ತನ ತಮ್ಮಲ್ಲಿ ಇಟ್ಕೊಂತಾವ ಸರ್. ವಾಣಿಜ್ಯ ಬ್ಯಾಂಕ್ಗಳು ತಮ್ಮಲ್ಲಿ ಇಟ್ಕೊಂತಾವ.
ಅದಕ್ಕೆ ಏನ್ ಕರಿತಾರೆ ಅಂತಂದ್ರೆ SLR ಅಂತ ಕರಿತಾರೆ ಸರ್. ಇದು ನೆಕ್ಸ್ಟ್ ಬರ್ತಾನೆ MSF ಅಂತ ಬರ್ತೀರಿ, ಮಾರ್ಜಿನ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತ ಬರ್ತದೆ ಸರ್. ಇದು ಈ MSF ಅಂದ್ರೆ ಏನದು? ತತ್ಕ್ಷಣ ಸಾಲ ಮೇಲೆ ವಿಸ್ತರಿಸುವಂತ ಅಲ್ಪಾವಧಿ ಬಡ್ಡಿ ದರ ನೋಡ್ರಿ. ತತ್ಕ್ಷಣ ಸಾಲದ ಮೇಲೆ ವಿಸ್ತರಿಸುವಂತ ಅಲ್ಪಾವಧಿ ಬಡ್ಡಿ ದರ ಬರ್ತಂತಂದ್ರ MSF ಬರ್ತದೆ ಸರ್. ಇದು ನೆಕ್ಸ್ಟ್ ಬ್ಯಾಂಕ್ ರೇಟ್ ಮತ್ತು MSF ಮಧ್ಯದಲ್ಲಿ ಯಾವಾಗಲೂ 0.25 ಡಿಫರೆನ್ಸ್ ಇರ್ತದೆ. ಅದಕ್ಕೆ ಏನ್ ಕರಿತಾರೆ ಅದಕ್ಕೆ ಒಂದು ಕರೆಯಲ್ರಿ. ಅದಕ್ಕೆ MSF ಯಾವಾಗಲೂ ಜಾಸ್ತಿ ಇರ್ತೈತೆ ನೋಡಿ. MSF ಯಾವಾಗಲೂ ಜಾಸ್ತಿ ಇರ್ತೀರಿ. ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಯಾವ ವರ್ಷ ಬರ್ತೀರಿ? ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ 2016 ಜನವರಿ 16 ವರ್ಷ. ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಯಾವ ವರ್ಷ ಬರ್ತಂದ್ರ 2016 ಜನವರಿ 16 ಬರ್ತದೆ. ಜನವರಿ 16 ಏನ್ ಮಾಡ್ತಾರ ಅಂತಂದ್ರ ಸ್ಟಾರ್ಟ್ಅಪ್ ದಿನ ಮಾಡ್ತಾರೆ. ಜನವರಿ 16 ಸ್ಟಾರ್ಟ್ಅಪ್ ದಿನ ಮಾಡ್ತಾರೆ ಸರ್. ಇದು ನೆಕ್ಸ್ಟ್ ಇಲ್ಲಿ ಕರ್ನಾಟಕದ ಸ್ಟಾರ್ಟ್ಅಪ್ ಎಲ್ಲಿ ಗೊತ್ತ ಸರ್? ಸ್ಟಾರ್ಟ್ಅಪ್ ನೀತಿ ಅಂತ ಬರ್ತಲ್ರಿ. ಕೈಗಾರಿಕೆ ನೀತಿ, ಸ್ಟಾರ್ಟ್ಅಪ್ ನೀತಿ, ಪ್ರವಾಸೋದ್ಯಮ ನೀತಿ, ಕೌಶಲ್ಯ ನೀತಿ ಮತ್ತು ಭಾರತದ ವಿಮಾ ನೀತಿ ಆತರ ಬರ್ತಲ್ರಿ. ಕರ್ನಾಟಕ ಕೈಗಾರಿಕೆ ನೀತಿ ಎಲ್ಲಿ? ಕರ್ನಾಟಕ ಕೈಗಾರಿಕೆ ನೀತಿ 2020ರಿಂದ 30 ಕರ್ನಾಟಕ ಕೈಗಾರಿಕೆ ನೀತಿ ಕ್ವಶನ್ ಏನಂತಂದ್ರ 2020ರಿಂದ 30 ಕರ್ನಾಟಕ ಪ್ರವಾಸೋದ್ಯಮ ನೀತಿ ಬಂತಂತಂದ್ರ 2024-29 ಕರ್ನಾಟಕ ಪ್ರವಾಸೋದ್ಯಮ ಅಂತಂದ್ರ 2024ರಿಂದ 29 ಕರ್ನಾಟಕ ಕೌಶಲ್ಯ ನೀತಿ 2025ರಿಂದ 32 ಸರ್. ಕರ್ನಾಟಕ ಕೌಶಲ್ಯ ನೀತಿ ಬಂತಂತಂದ್ರ 2025ರಿಂದ 32 ವರ್ಷ ಸರ್. ಕರ್ನಾಟಕ ಜವಳಿ ನೀತಿ 2020ರಿಂದ 30 ಕರ್ನಾಟಕ ಜವಳಿ ನೀತಿ ಬಂತಂತಂದ್ರ 20ರಿಂದ 30 ಬರ್ತ್ರಿ. 20ರಿಂದ 30 ವರ್ಷ ಸರ್. ಭಾರತದ ವಿಮಾ ಪಾಲಿಸಿ ಯಾವ ವರ್ಷಕ್ಕೆ? 2033 ನೋಡ್ರಿ. ಭಾರತದ ವಿಮಾ ಪಾಲಿಸಿ ಯಾವ ವರ್ಷ ಅಂತಂದ್ರ 2033 ಬರ್ತ ನೋಡಿ ಸರ್. ಮತ್ತೆ ಬರ್ತಾರೆ ಸ್ಟಾರ್ಟ್ಅಪ್ ನೀತಿನೇ 25ರಿಂದ 30. ಸ್ಟಾರ್ಟ್ಅಪ್ 2020ರಿಂದ 30 ಬರ್ತ ನೋಡ್ರಿ. ಇನ್ನೊಂದು 2022 27 ಬರ್ತಾರ ಅದಾವ್ರಿ. ಬರ್ತ ನೋಡ್ರಿ. ಕ್ಲೀನ್ ಮೊಬಿಲಿಟಿ ಪಾಲಿಸಿ ಅಂತ ಬರ್ತದೆ. ಅದಂತಂದ್ರ 2020ರಿಂದ 30 ನೋಡ್ರಿ. ಕರ್ನಾಟಕ ಕ್ಲೀನ್ ಮೊಬಿಲಿಟಿ ಪಾಲಿಸಿ ಕೆ ಕೋಚಿಂಗ್ ಫ್ರೀ ಕೋಚಿಂಗ್ 2020ರಿಂದ 30 ಬರ್ತ ನೋಡ್ರಿ. ನಿನ್ನೆ ಆಕ್ಟ್ ಬಗ್ಗೆ ಅಂತ ಏನು ಸರ್? ಏನು ರೆಗ್ಯುಲೇಟಿಂಗ್ ಆಕ್ಟ್ ಬರ್ತಲ್ಲ ಸರ್, ಹೇಳಬೇಡ್ರಿ.